ಪಂದ್ಯ ಆರಂಭಗೊಳ್ತಾ ಇದೆ. ಆರಂಭಿಕ ಆಟಗಾರರು ಅಲ್ಲಿ ನಿರ್ಣಾಯಕರು ಪಂದ್ಯ ಆರಂಭಿಸಿ ಸಮಯ ಮೀರ್ತಾ ಇದೆ. ಮೊದಲ ಬಾರಿಗೆ ಪಂದ್ಯದ ಬೌಂಡ್ರಿ ಲೈನ್ಗೆ LED ಲೈಟ್ ಅನ್ನು ಅಳವಡಿಸಲಾಗ್ತಾ ಇದೆ. ಇದು ಆಲೋಕ್ ಅವರ ಆಲೋಚನಾ ಶಕ್ತಿ. ಅಲ್ಲಿ ಬೌಂಡ್ರಿ ಲೈನ್ ಅಲ್ಲಿ ಇದ್ದವರು ದಯಮಾಡಿ ಅಲ್ಲಿಂದ ವಿಕೆಟ್ ಮಾಡಬೇಕು. ದಯಮಾಡಿ ಗಮನಿಸಿ, ಪಂದ್ಯ ಆರಂಭಗೊಳ್ತಾ ಇದೆ. ಕುತೂಹಲಕಾರಿ ಪಂದ್ಯ. ಸಮಯ 8 ಗಂಟೆ. ಬಿಗ್ ಬಾಸ್ ಪಂದ್ಯ ಆರಂಭ. ಬಹಳ ಸುತ್ತಮುತ್ತ ದಾಖಲಾಗ್ತಾ ಇದೆ. ಒಂದೊಂದರ ಹೆಚ್ಚುವರಿ ಸೇರ್ಪಡೆ. ಸುನೀಲ್ ಖಾತೆ ಆರಂಭ. ಒಂದೆಡೆ ಸುನೀಲ್, ಇನ್ನೊಂದೆಡೆ ರಾಜಾ ಸಾಲಿಗ್ರಾಮ. ಹರಿ ಆರಂಭಿಕ ಆಟವಾಗಿ ಮತ್ತೆ ಹೆಸರುಗಾರಿಕೆ ಮಾಡಿದ ರಾಹಿಲ್. ಉಡುಪಿ ಪರಿಸರದ ಉದಯೋನ್ಮುಖ ಆಟಗಾರ ರಾಹಿಲ್. ಇಸಾನ್ ಸ್ಪೋರ್ಟ್ಸ್ ಉಡುಪಿ ಇತ್ತೀಚೆಗೆ ಪಡುಬಿದ್ರೆಯ ಕಡಲ್ ಫಿಶ್ ಪಂದ್ಯದ ವಿಜೇತ ತಂಡ. ಮತ್ತೆ ರಾಹಿಲ್ ಟು ಹರಿ. ಉತ್ತಮ ಪ್ರಯತ್ನ. ಒಂದು ಹೆಚ್ಚುವರಿ ಸೇರ್ಪಡೆ. ಶಾರ್ಟ್ಸ್ ಕಾಲಕವಾಗಿ ತಳ್ಳಿದ್ರು. ಹರಿ ಖಾತೆ ಆರಂಭಗೊಳ್ತಾ ಇದೆ. ಮತ್ತೆ ರಾಹಿಲ್. ಸುವರ್ಣ ಕಪ್ ಸಾಗ್ತಾ ಇದೆ. ಉತ್ತಮ ದೇಶದ ಕಟ್ ಮಾಡೋ ಪ್ರಯತ್ನ ಸಫಲತೆಯನ್ನು ಕಾಣ್ತಾ ಇಲ್ಲ. ಗೀತಗಳ ಹಿಂದೆ ಸಂಪತ್ ಬೈಲಕೆರೆ. AK ಸ್ಪೋರ್ಟ್ಸ್ ಉಡುಪಿಯ ಪರವಾಗಿ ಬಹಳಷ್ಟು ವರ್ಷಗಳ ಕಾಲ ಆಡಿದ ಅನುಭವಿ ನಾಯಕ ಕೂಡ. ನಾಳೆ ದಿನ ಬೆಳಗ್ಗೆ 8 ಗಂಟೆಗೆ ಸರಿಯಾಗಿ VP ಚಾಲೆಂಜರ್ಸ್ ಸುರೇಂದ್ರ ಕಾಂಚನ್ ಮಾಲಕತ್ವ ತಂಡ ಬ್ರಹ್ಮಲಿಂಗೇಶ್ವರ KTSL ಎದುರಿಸ್ತಾ ಇದೆ. ಪ್ರಸಾದ್ ಕಾಂಚನ್ ಮಾಲಕತ್ವದ ತಂಡ. ಸರಿಯಾಗಿ 8 ಗಂಟೆಗೆ ಪಂದ್ಯ ಆರಂಭಗೊಳ್ಳುತ್ತದೆ. ಬಹಳಷ್ಟು ಮನವಿಗಳು ಕೇಳಿ ಬರ್ತಾ ಇದೆ. ತೃತೀಯ ನೇತ್ರ ಪದಾಂಪಾಯ. ನಾಳೆ ಬೆಳಿಗ್ಗೆ 8 ಗಂಟೆಗೆ ಮೊದಲ ಪಂದ್ಯಾಟ. 40+ ಹಿರಿಯ ಆಟಗಾರರ ಒಂದು ಪಂದ್ಯಾಟ ಇಲ್ಲಿ ಸಾಗ್ತಾ ಇದೆ. ಕಳೆದ ಬಾರಿಯ ಚಾಂಪಿಯನ್ ತಂಡ ಪ್ರಸಾದ್ ಕಾಂಚನ್ ಅವರ ತಂಡ ಈಗಾಗಲೇ ಬಹಳಷ್ಟು ತಾಲೀಮಿನಲ್ಲಿ ಕೂಡ ನಿರತರಾಗಿತ್ತು ಕೂಡ. ಅಹೋರಾತ್ರಿ ಕೂಡ ಬಹಳಷ್ಟು ತಾಲೀಮಿನ ನಿರತರಾಗ್ತಾ ಇದೆ ಬ್ರಹ್ಮಲಿಂಗೇಶ್ವರ.
ಬಹಳಷ್ಟು ಕ್ರೂಷಿಯಲ್ ಮೂಮೆಂಟಿನ ಒಂದು ರೇಟ್ ಕೂಡ ನೀಡಲಾಗ್ತಾ ಇದೆ. ತೃತೀಯ ನೇತ್ರ ತದಂಪಾಯ ಔಟ್ ಘೋಷಣೆ. ಹರಿಯ ಹುಬ್ಬಳ್ಳಿ ನೆಲೆಸುತ್ತಾ ಇದೆ. ಮೊದಲ ವಿಕೆಟ್ ಅನ್ನು ಕಳ್ಕೊಳ್ತಾ ಇದೆ ಜಾನ್ಸನ್ ರಿಯಲ್ ಫೈಟರ್ಸ್ ಗಳು. ಅಂಕಲ್ ಒಳಭಾಗದಲ್ಲಿ ಹೊಸ ದಾಳಿಗಳ ಸೇರ್ಪಡೆ. ರಜಾ ಸಾಲಿಗ್ರಾಮ ಜಾನ್ಸನ್ ತಂಡದ ಜೀವಾಳ ಅಂಕಲ್ ಒಳಭಾಗವನ್ನು ಕಂಡುಕೊಳ್ತಾ ಇದೆ. ಬಹಳಷ್ಟು ವರ್ಷಗಳಿಂದ ಕೊಲ್ಲಿ ರಾಷ್ಟ್ರದಲ್ಲಿ ಆಡ್ತಿರುವಂತಹ ಆಟಗಾರ ಕೂಡ ಉತ್ತಮ ಎಸೆತ. ಒಂದು ಸೇರ್ಪಡೆ ಸುನಿಲ್ ಖಾತೆಗೆ. ಪ್ರೇಕ್ಷಕರು ಗಮನಿಸಿ, ಜಾಹೀರಾತು ಫಲಕ ಅದು ಜಾಹೀರಾತು ಪ್ರದರ್ಶನಕ್ಕೆ ದಯಮಾಡಿ ಅಲ್ಲಿ ಯಾರು ಕೂಡ ಬಲ ಪ್ರಯೋಗವನ್ನು ಮಾಡಬಾರ್ದು ಕೇಳಿಕೊಳ್ತಾ ಇದ್ದೇವೆ. ಅಲ್ಲಿ ಸ್ಟೇಡಿಯಂನಲ್ಲಿ ಕುಳಿತುಕೊಂಡು ಪಂದ್ಯಾಟವನ್ನು ವೀಕ್ಷಣೆ ಮಾಡಬೇಕಾಗಿ ಪ್ರೇಕ್ಷಕರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಸಹೃದಯ ಪ್ರೇಕ್ಷಕರು, ಮೊದಲ ಓವರ್ ಮುಕ್ತಾಯದ ಬಳಿಕ ತಂಡ ಮೊತ್ತ 4. ದ ಕಂಪ್ಲೀಷನ್ ಓವರ್ ನಂಬರ್ 1 ಸ್ಕೋರ್ 4 for 1. 4-1. 6 ಓವರ್ಗಳ ಪಂದ್ಯ ಇಲ್ಲಿ ಸಾಗ್ತಾ ಇದೆ. ಎರಡು ತಂಡಗಳು ಕೂಡ ಬಹಳಷ್ಟು ಕ್ರೂಷಿಯಲ್ ಆದಂತಹ ಪಂದ್ಯ. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಬದಲಾವಣೆ. ಇನ್ಸಾನ್ ಸ್ಪೋರ್ಟ್ಸ್ ಕಡೆಯಿಂದ ಹೊಸ ಎಸೆಗಾರ ಪರಿಚಯವನ್ನು ಕಂಡುಕೊಳ್ತಾ ಇದೆ. ರಿಷಾದ್ ಎಸೆಗಾರಿಕೆ ಭಾಗದಲ್ಲಿ ಅಲೋಕ್ ಕಡೆಯಿಂದ ರಿಷಾದ್, ಅಲೋಕ್ ಇವೆಂಟ್ಸ್ ಹಾಗೂ ಕಾನ್ಸೆಪ್ಟ್ ಕಡೆಯಿಂದ ಸುನಿಲ್ಗೆ, ಲೆಫ್ಟಿ ಸುನಿಲ್ಗೆ. ನಬಾಲ್ ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ರಿಷಾದ್. ಬಲಶುದ್ಧವಾದ ಹೊಡೆತ, ನೋಬಾಲಿನ ಫಿನಿಚಿನ ಲಾಭವನ್ನು ಪಡ್ಕೊಳ್ತಾ ಇಲ್ಲ. ಒಂದು ಓಟದ ಹೆಚ್ಚುವರಿ ಸೇರ್ಪಡೆ. ಮೊತ್ತ 6. ಮತ್ತೆ ರಿಷಾದ್ ಚುರಾಜ ಬಹಳ ಸುತ್ತಮುತ್ತ ಎಸೆತ. ಬೌಲರ್ಸ್ ಬ್ಯಾಕ್ ಟ್ರೈ. ಒಂದು ಓಟದ ಪಡ್ಕೊಳ್ತಾ ಇದೆ. ರಾಜನಾಯಕ್ ಖಾತೆ ಆರಂಭಗೊಳ್ತಾ ಇದೆ. 7 for 1. 7-1. 2ನೇ ಓವರ್ ಚಾಲ್ತಿಯನ್ನು ಪಂದ್ಯ ಕಂಡುಕೊಳ್ತಾ ಇದೆ.
ಮತ್ತೆ ನೋಬಾಲ್ ವಿಶಾಲ್ ಪದೇ ಪದೇ ನೋಬಾಲ್ ಎಸಿತಾ ಇದ್ದಾರೆ. ಕ್ರೀಡಾ ಸಂಘಟಕ ಸುನಿಲ್ ಸುವರ್ಣ. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ರಿಷಾಲ್ ಟು ಸುನೀಲ್. ಈ ಬಾರಿ ಎಸೆದ ಚೆಂಡು ರನ್ ಔಟ್ ಅವಕಾಶ ಮಿಸ್ ಆಗ್ತಾ ಇದೆ. ಸಂಪತ್ ಬೈಲಕೆರೆ ತ್ವರಿತ ಗತಿಯಲ್ಲಿ ವಿಕೆಟ್ಗೆ ಚೆಂಡನ್ನ ಎಸೆದಿದ್ರೆ ಬಹುಶಃ ರಾಜಾ ಸಾಲಿಗ್ರಾಮ ಅದೇ ವೇಗದಲ್ಲಿ ವಿಭಾಗವನ್ನು ಕಂಡುಕೊಳ್ಬೇಕಿತ್ತು. ಆದ್ರೆ ಇಲ್ಲಿ ಅದೃಷ್ಟ ಕೈ ಹಿಡಿತಾ ಇದೆ. ಜಾನ್ಸನ್ ಕಡೆಯಿಂದ ಅದೃಷ್ಟ ಕೈ ಕೊಡ್ತಾ ಇದೆ. ಎದುರಾಳಿಗಳು ಇಸಾನ್ ಸ್ಪೋರ್ಟ್ಸ್. ಬಹಳ ಸುತ್ತಮುತ್ತ ಎಸೆತ ಹುದ್ದೆಯ ಆಘಾತವನ್ನು ಕಂಡುಕೊಳ್ತಾ ಇದೆ. ರಿಷಾಲ್ ಕಮ್ ಬ್ಯಾಕ್ ಆಗ್ತಾ ಇದ್ದಾನೆ. ರಾಜಾ ಸಾಲಿಗ್ರಾಮ ಹುದ್ದರಿ ನೆಲ ಕಚ್ಚುತ್ತಾ ಇದೆ. ವಿಕೆಟ್ ನಂಬರ್ 2 ಜಾನ್ಸನ್ ರಿಯಲ್ ಫೈಟರ್ಸ್ ಕಳ್ಕೊಳ್ತಾ ಇದೆ. ಅಂಕಣ ಒಳಭಾಗದ ಹೊಸ ದಾಳಿಗಳ ಸೇರ್ಪಡೆ ಪ್ರದೀಪ ಶೆಟ್ಟಿ ಅಂಕಣ ಒಳ ಪ್ರವೇಶವನ್ನು ಕಂಡುಕೊಳ್ತಾ ಇದ್ದಾನೆ. ಕಳೆದ ಪಂದ್ಯದಲ್ಲಿ ಬಹಳ ಉತ್ತಮತೆ ಆಟವನ್ನು ಆಡಿದ್ರು ಪ್ರದೀಪ್ ಶೆಟ್ಟಿ. ಆ ಪಂದ್ಯದಲ್ಲಿ ಮ್ಯಾನ್ ಆಫ್ ದಿ ಮ್ಯಾಚ್ ಅನ್ನು ಕೂಡ ಅವರು ಪ್ರಶಸ್ತಿಯನ್ನ ತಮ್ಮ ತೆಕ್ಕೆಗೆ ಹಾಕಿಕೊಂಡಿದ್ರು ಪ್ರದೀಪ. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ರಿಷಾಲ್. ಮಗುವೀರ ಸುವರ್ಣ ಕಪ್ ಸಾಗ್ತಾ ಇದೆ 2024. ನಿನ್ನೆಯ ದಿನ ಮಗುವೀರ ಪ್ರೀಮಿಯರ್ ಲೀಗ್ MPL ಯಶಸ್ಸಾಗಿ ಸಾಗಿತ್ತು ಕೂಡ. ಇವತ್ತು ಸುವರ್ಣ ಕಪ್, ನಾಳೆ ಲೆಜೆಂಡ್ಸ್ ಕಪ್. ಲೋವರ್ ಫುಲ್ ಟಾಸ್ ಆಗಿ ಬಿದ್ದ ಚೆಂಡು ಹೊಡೆತ ಸ್ವಲ್ಪ ಮಟ್ಟಿಗೆ ಮಿಸ್ ಆಗ್ತಾ ಇದೆ. ಓಟುಗಳು ಬರ್ತಾ ಇಲ್ಲ. ಡಾಟೆಡ್ ಡೆಲಿವರಿ ಅಂಕಿ ಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ತೃತೀಯ ನೇತ್ರ ಈ ಒಂದು ಪಂದ್ಯದ ಪ್ರಮುಖ ಪ್ರಾಯೋಜಕರು ಕೋಥಾಸ್ ಕಾಫಿ. ಈಗಾಗಲೇ ಬಹಳಷ್ಟು ಕಾರ್ಯಕ್ರಮ ಯಶಸ್ವಿಯಾಗಿ ಕಂಡಂತಹ ಮಗುವೀರ ಸಂಘ ಬೆಂಗಳೂರು ಆರಂಭಿಕ ಹಂತದಲ್ಲಿ ಬಹಳಷ್ಟು ಗುಡ್ ಬಾಲ್ ಲೀಗಲ್ ಡೆಲಿವರಿ ಮತ್ತೆ ಪಂದ್ಯಾಟ ಮುಂದುವರಿಕೆಯನ್ನು ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಆರಂಭಿಕ ಹಂತದಲ್ಲಿ ರಕ್ತದಾನ ಮಹಾದಾನ ನಿಟ್ಟಿನಲ್ಲಿ ಬ್ಲಡ್ ಗ್ರೂಪ್ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಿರ್ವಹಿಸಿತ್ತು ಕೂಡ 339 ಯೂನಿಟ್ ಬ್ಲಡ್ ಅನ್ನ
ಸಂಗ್ರಹಿಸಿದ್ರು. ಈ ಒಂದು ಕಾರ್ಯಕ್ರಮ ಯಶಸ್ಸನ್ನು ಮಾಡಿದಂತಹ ರಾಘವೇಂದ್ರ ಮರವಂತೆ ಹಾಗೂ ನಿತಿನ್ ಕಾಂಚನ್ ಅವರಿಗೂ ಕೂಡ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದಾವೆ. ಅದೇ ರೀತಿ ಮಗೂರು ಅಥ್ಲೆಟಿಕ್ ಅನ್ನ ಯಶಸ್ಸಾಗಿ ನಿರ್ವಹಿಸಿದಂತ ವೀರೇಂದ್ರ ಮರವಂತೆ ಅವರು ಕೂಡ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದಾವೆ. ಅರುಣ್ ಗಿಳಿಯಾರು ಎಲ್ಲಿದ್ರು ಕೂಡ ಬರಬೇಕು ಇಲ್ಲಿ. ಅದೇ ರೀತಿಯಲ್ಲಿ ಮಗೂರ ಕಾರ್ಪೊರೇಟ್ ಕ್ರಿಕೆಟ್ ಪಂದ್ಯಾಟ ಯಶಸ್ಸನ್ನ ಮಾಡಿದಂತವರು ಅರುಣ್ ಗಿಳಿಯಾರು ಹಾಗೂ ಸಚಿನ್ ಬೇಲು ಅವರಿಗೂ ಕೂಡ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದಾವೆ. ಮಗುವಿನ ಬ್ಯಾಡ್ಮಿಂಟನ್ ಪಂದ್ಯಾಟವನ್ನ ಯಶಸ್ವಿಯಾಗಿ ನಿರ್ವಹಿಸಿದಂತಹ ಕೃಷ್ಣ ಬಂಗೇರ ಹಾಗೂ ದತ್ತಾತ್ರೇಯ ಅವರಿಗೂ ಕೂಡ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದಾವೆ. ಚೆಸ್ ಹಾಗೂ ಕ್ಯಾರಂ ಅನ್ನ ಯಶಸ್ವಿಯಾಗಿ ಪೂರೈಸಿದ ಪುನೀತ್ ಕುಂದರ್ ಹಾಗೂ ಮಹೇಶ್ ಚಂದನ್ ಅವರು ಕೂಡ ಕೃತಜ್ಞತೆಗಳು. ಹಾಗೂ ಸುವರ್ಣ ಕಪ್ಗೆ ಈಗಾಗಲೇ ಯಶಸ್ವಿಯಾಗಿ ದುಡಿತಾ ಇರುವಂತಹ ಸುನಿಲ್ ಸುವರ್ಣ ಹಾಗೂ ರವೀಂದ್ರ ತ್ರೋಳ ಅವರಿಗೂ ಕೂಡ ಕೃತಜ್ಞತೆ ಅರ್ಪಿಸ್ತಾ ಇದೆ. ಈ ಎಲ್ಲ ಕಾರ್ಯಕ್ರಮಗಳು ಕೂಡ ಫುಡ್ ಇನ್ಚಾರ್ಜ್ ಮಾಡ್ತಾ ಇದ್ದವರು ಉದಯ್ ಕಾವ್ರಾಡಿ ಅವರು ಕೂಡ ವಿಶೇಷ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದಾವೆ. ಎಸೆಗಾರಿಕೆ ಮಾಡಿದರೆ ಮತ್ತೆ ರಾಹಿಲ್ 2 ಓವರ್ಗಳ ಮುಕ್ತಾಯದ ಬಳಿಕ ತಡೆದ ಮೊತ್ತ 9. ದಿ ಕಂಪ್ಲೀಟ್ ಓವರ್ ನಂಬರ್ 2 ಸ್ಕೋರ್ 9 for 2 4.5 ರನ್ ರೇಟ್. ಬೆಳಿಗ್ಗೆ 8 ಗಂಟೆಗೆ ಸರಿಯಾಗಿ ಲೆಜೆಂಡ್ಸ್ ಕಪ್ ಆರಂಭ. ಹಿರಿಯರು ಸಮಯಕ್ಕೆ ಸರಿಯಾಗಿ ಬರ್ತಾರೆ, ಯಾರನ್ನು ಕಾಯುವ ಅವಶ್ಯಕತೆ ಕೂಡ ಇಲ್ಲ. ಕಿರಿಯರಿಗೆ ಬುದ್ಧಿವಾದ ಹೇಳುವಂತ ಹಿರಿಯರು ಸಮಯಕ್ಕೆ ಸರಿಯಾಗಿ 8 ಗಂಟೆಗೆ ಬರ್ತಾರೆ. ಬ್ರಹ್ಮಲಿಂಗೇಶ್ವರ ಪಂದ್ಯಾಟವನ್ನು ಆಡ್ಲಿಕ್ಕಿದೆ. ಕಳೆದ ಬಾರಿಯ ಚಾಂಪಿಯನ್ ತಂಡ 7ವರೆಗೆ ರೆಡಿ ಇರ್ತಾರೆ. ಪ್ರಸಾದ್ ಕಾಂಚನ್ ಕಳೆದ 30 ದಿವಸಗಳಿಂದ 1 ತಿಂಗಳಿಂದ ಬಹಳಷ್ಟು ಅವಿರತವಾಗಿ ಶ್ರಮಿಸ್ತಾ ಇರುವಂತಹ ಯುವ ಸಂಘಟನಾ ಚತುರ ಸುನಿಲ್ ಸುವರ್ಣ ಸ್ವಲ್ಪ ಮಟ್ಟಿಗೆ ಸಂತೃಪ್ತಿಯ ನೆಗೆ ಇದೆ. ನಾಳೆ ದಿನ ಒಂದು ಅತ್ಯುತ್ತಮ ಪಂದ್ಯಾಟ ನಡೆಸಿದ್ರೆ ಆ ತೃಪ್ತಿಯ ನೆಗೆ ಮತ್ತಷ್ಟು ಹಿರಿದಾಗ್ತದೆ. ನೋ ಬಾಲ್ +1 ಸ್ಟ್ರೈಕರ್ ವಿಭಾಗದಲ್ಲಿ ಪ್ರದೀಪ್ ಶೆಟ್ಟಿ, ಪ್ರದೀಪ್ ಗಿಳಿಯಾರು ಮತ್ತೆ ರಾಹಿಲ್ ಎಸೆಗಾರಿಕೆ ಭಾಗದಲ್ಲಿ ರೈಟ್ ಹ್ಯಾಂಡ್ ರೋಡ್ ವಿಕೆಟ್ ಮಾದರಿ 8-10 ಹೆಜ್ಜೆಯಿಂದ ಓಡಿ ಬಂದು ಎಸೆಯುವಂತ ಎಸೆತಗಾರ ಕೂಡ. ಶಾರ್ಟ್ ಆಗಿ ಬಿಟ್ಟು ಚೆಂಡು ಡೀಪ್ ಕೂಡ ತಳ್ಳಿದ್ರು. 1 ಓಟದ ಹೆಚ್ಚುವರಿ ಸೇರ್ಪಡೆ. 2ನೇ ಓಟ ಕೂಡ ಪೂರೈಕೆಯನ್ನು ಕಂಡುಕೊಳ್ತಾ ಇದೆ. ವಿತೇಕ್ ಕ್ಷೇತ್ರಕ್ಷಣೆ ಮಾಡ್ತಾ ಇದ್ದಾನೆ. ನಿನ್ನೆ ದಿನದಲ್ಲಿ ಮಗವೀರ ಪ್ರೀಮಿಯರ್ ಲೀಗ್ ಅನ್ನ ಪ್ರಶಸ್ತಿ ಪಡೆದಂತ ತಂಡ ಸಿರಾಕಾಸ್, ಸಂತೋಷ್ ಶಾಲನ್ ಹಾಗೂ ರವೀಂದ್ರ ತೋಳಾರ್. ನಿನ್ನೆ ಪ್ರಥಮ ಪ್ರಶಸ್ತಿಯನ್ನು ಪಡೆದಿದ್ರು. ನಾಳೆಯ ದಿನ ಕೂಡ ಲೆಜೆಂಡ್ಸ್ ಪಂದ್ಯಾಟದಲ್ಲಿ ಸಂತೋಷ್ ಶಾಲನ್ ಹಾಗೂ ರವೀಂದ್ರ ತೋಳಾರ್ ಅವರು ಕೂಡ ಆಡುವ ನಿರೀಕ್ಷೆ ಕೂಡ ಇದೆ. ಅವರು ಕೂಡ ಒಂದು ತಂಡವನ್ನು ಖರೀದಿಸಿದ್ರು ಕೂಡ ಅದು ಸಿರಾಕಾಸ್. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ರಾಹಿಲ್ ಬಹಳಷ್ಟು ಉತ್ತಮ ಹೊಡೆತ, ರಿವರ್ಸ್ ಶಾಟ್, ತನ್ಮೂಲಕ ಬೋರ್ಡ್ ದಾಖಲಿಸ್ತಾ ಇದ್ದಾನೆ ಸುನೀಲ್. ಆರ್ಭಟ ಮುಂದುವರಿಕೆಯನ್ನು ಕಾಡ್ತಾ ಇದೆ. ಅತ್ಯುತ್ತಮವಾದಂತಹ ಒಂದು ಆಟವನ್ನು ತೋರ್ಪಡಿಸಿದ್ರು ಸುನೀಲ್. 4 ಓಟದ ಹೆಚ್ಚುವರಿ ಸೇರ್ಪಡೆ ಜಾನ್ಸನ್ ರಿಯಲ್ ಫೈಟರ್ಸ್ ಖಾತೆಗೆ.
ಮುಂದಿನ ಪಂದ್ಯ ಪಾಂಚಜನ್ಯ ಕೋಟ ಹೊಸ ಜೈ ಕರ್ನಾಟಕ ಬೆಂಗಳೂರು. ಈ ತನ್ಮಧ್ಯೆ ಸುಲಭದ ರನ್ಔಟ್ ಮಿಸ್ ಆಗ್ತಾ ಇದೆ. ರಾಹಿ ಮಿಸ್ ಫೈರ್, ಗುರಿ ತಪ್ತಾ ಇದೆ, ಎಣಿಕೆ ತಪ್ತಾ ಇದೆ. ಅದೃಷ್ಟ ಕೈ ಕೊಡ್ತಾ ಇದೆ ಇಜಾನ್ ಸ್ಪೋರ್ಟ್ಸ್ಗೆ. ಅದೃಷ್ಟವನ್ನು ಹಂತಲ್ಲಿ ಕೈ ಹಿಡಿತಾ ಇದೆ ಜಾನ್ಸನ್ ರಿಯಲ್ ಫೈಟರ್ಸ್ ಗಳಿಗೆ. ತಡೆದ ಮೊತ್ತ 19. ತೃತೀಯ ಓವರ್ ಚಾಲ್ತಿಯನ್ನು ಕಾಣ್ತಾ ಇದೆ. ಮತ್ತೆ ರಾಹಿಲ್ ಪ್ರದೀಪ್ ಶೆಟ್ಟಿಗೆ. ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ. ಮುಕ್ತಾಯ ಕಂಡ ಓವರ್ಗಳ ಸಂಖ್ಯೆ 3. ಕಪಿಶ್ ಓವರ್ ನಂಬರ್ 3 ಸ್ಕೋರ್ 20. ಈ ಪಂದ್ಯ ನೇರ ಪ್ರಸಾರವನ್ನು ಮಾಡ್ತಾ ಇದೆ ಎಂ ಸ್ಪೋರ್ಟ್ಸ್. ಈ ಪಂದ್ಯದ ಅಫಿಷಿಯಲ್ ವೆಬ್ ಪಾರ್ಟ್ನರ್ ಸ್ಪೋರ್ಟ್ಸ್ ಕನ್ನಡ. ನಾಡಿದ್ದು 27ರಿಂದ ಬೆಣ್ಣೆನಗರಿ ದಾವಣಗೆರೆಯಲ್ಲಿ 17ನೇ ಬಾರಿ ಶಾಮನೂರು ಡೈಮಂಡ್ ಶಿವಗಂಗಾ ಕಪ್ ಜಯಪ್ರಕಾಶ್ ಗೌಡ ಸಾರಥ್ಯದಲ್ಲಿ ದಾವಣಗೆರೆಯಲ್ಲಿ ಟೆನಿಸ್ ಬಾಲಿನ ವರ್ಲ್ಡ್ ಕಪ್ ವಿಶ್ವಕಪ್ 5 ದಿವಸಗಳ ಕಾಲ ಸತತವಾಗಿ ನಡೀತದೆ. 50 ತಂಡಗಳು ಈ ಸ್ಪರ್ಧಾ ಕಣವನ್ನು ಕಂಡುಕೊಳ್ತಾ ಇದೆ. ದಾವಣಗೆರೆ ಜಿಲ್ಲಾ ಸ್ಟೇಡಿಯಂನ ಈ ಪಂದ್ಯಾಟ ಸಾಗ್ತದೆ. ಮೊದಲ ಬಹುಮಾನ 5 ಲಕ್ಷ ಹಾಗೂ ಆಕರ್ಷಕ ಟ್ರೋಫಿ, ದ್ವಿತೀಯ ಬಹುಮಾನ 3 ಲಕ್ಷ ಹಾಗೂ ಆಕರ್ಷಕ ಟ್ರೋಫಿ. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ರಿಷಾದ್ ಟು ಪ್ರದೀಪ್ ಶೆಟ್ಟಿ. ಇತರ ಮತ್ತೊಂದು ಹೋದರೆ ಆಘಾತವೆಲ್ಲ ಕಾಡ್ತಾ ಇದೆ. ಪ್ರದೀಪ್ ಶೆಟ್ಟಿ ಹುದ್ದಾಡಿ ನೆಲೆ ಕುಳ್ತಾ ಇದೆ. ಅಂಕಣ ಒಳಭಾಗದ ಹೊಸ ದಾಳಿಗಳ ಸೇರ್ಪಡೆ ಅಂಕಣ ಕಂಡುಕೊಳ್ತಾ ಇದೆ. ಹೊಸ ದಾಳಿಗಳ ಸೇರ್ಪಡೆ ಅಂಕಣ ಕಂಡುಕೊಳ್ತಾ ಇದೆ. ಬಹಳ ಸುತ್ತಮುತ್ತ ಎಸೆತ, ಒಂದೋಟದ ಹೆಚ್ಚುವರಿಯ ಸೇರ್ಪಡೆ. ನಿತಿನ್ ಮಂಡೇಲಾ
ಮತ್ತೆ ವಿಶಾಲ್, ಜಾನ್ಸನ್ ರಿಯಲ್ ಫೈಟರ್ಸ್. ಮತ್ತೆ ರಿಶಾಲ್ ಟು ಸುನಿಲ್ ಸ್ಟ್ರೈಕರ್ ವಿಭಾಗದಲ್ಲಿ, ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ನಿತಿನ್ ಮಂಡೇಲಾ. ಫಸ್ಟ್ ವಿಭಾಗದಲ್ಲಿ ಗಿಲ್ಲಿ, ತುಮಕೂರಿನ ಗಿಲ್ಲಿ, ರಾಕ್ ಗಿಲ್ಲಿ. ಬಲ್ಶುತ್ ಮತ್ತು ಅವರ ಲಾಂಗ್ ಆಫ್ ವಿಭಾಗ ತಳ್ಳಿದ್ರು. ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ ಸುನಿಲ್ ಖಾತೆಗೆ. ಈಸಾನ್ ಸ್ಪೇಸ್ ಉಡುಪಿ ಪಂದ್ಯಾಟವನ್ನು ಆಡ್ತಾ ಇದೆ. ಜಾನ್ಸನ್ ರಿಯಲ್ ಫೈಟರ್ಸ್ ವಿರುದ್ಧವಾಗಿ. ಮುಂದಿನ ಪಂದ್ಯ ಜೈ ಕರ್ನಾಟಕ ಬೆಂಗಳೂರು ವರ್ಸಸ್ ಪಾಂಚಜನ್ಯ ಕೂಟ. ಹೊಸ ತಂಡ, ಹೊಸ ಉರುಪಿನೊಂದಿಗೆ ಪಾಂಚಜನ್ಯ. ಅನಿಲ್ ಶೆಟ್ಟಿ, ಗಿರೀಶ ಮುಂದಾಳತ್ವದ ಈ ಒಂದು ತಂಡ ನಿತೀಶ್ ಶೆಟ್ಟಿ ಅವರ ಸಾರಥ್ಯದಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ. ಇದರ ಮಧ್ಯೆ ಭರ್ಜರಿ ಹೊಡೆತ, ಬೌಂಡ್ರಿ, 4 ಓಟದ ಸೇರ್ಪಡೆ. ಮತ್ತೆ ಎಸೆಗಾರಿಕೆ ವಿಭಾಗದಲ್ಲಿ ರಿಷಾ 26 ಒಂದು ಘನತೆಯ ಮತದತ್ತ ಬರ್ತಾ ಇದೆ ಜಾನ್ಸನ್. ಒಂದು ಗೌರವಾನ್ವಿತ ಮತದತ್ತ ಬರ್ತಾ ಇದೆ ಜಾನ್ಸನ್. ಒಂದು ಪಂಥವನ್ನು ಮತದತ್ತ ಬರ್ತಾ ಇದೆ ಜಾನ್ಸನ್. ಉತ್ತಮ ರೀತಿಯ ಹೊಡೆತ. ದೀಪಕ್ಷಕರ ಭಾಗದಲ್ಲಿ ಒಂದು ಓಟದ ಹೆಚ್ಚುವರಿ ಸೇರ್ಪಡೆ. ಅಶ್ವತ್ಥ ಕ್ಷೇತ್ರ ರಕ್ಷಣೆ ಕೂಡ ಕಂಡು ಬರ್ತಾ ಇದೆ. ಆಶೀಶ್ ಆಲಯೂರು ಮತ್ತವರು ಆಲ್ರೌಂಡರ್ ಫ್ರಮ್ ಉಡುಪಿ. ಮತ್ತೆ ಸ್ಟ್ರೈಕರ್ ಭಾಗದಲ್ಲಿ ಸುನಿಲ್. ಅಲೋಕ್ ಈವೆಂಟ್ಸ್ ಹಾಗೂ ಕಾನ್ಸೆಪ್ಟ್ ಈ ಒಂದು ಜಾಹೀರಾತು ಫಲಕದ ಕಡೆಯಿಂದ. ಉತ್ತಮ ಹೊಡೆತ ಮಿಡ್ವಿಕೆಟ್ ವಿಭಾಗದಲ್ಲಿ ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ. ಪ್ರಶಾಂತ್ ಪಿಲ್ಲೈ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. ನಾಲ್ಕು ಓವರ್ಗಳ ಮುಕ್ತಾಯದ ಬಳಿಕ ತರದ ಮೊತ್ತ 28. ದ ಕಂಪ್ಲೀಟ್ ಓವರ್ ನಂಬರ್ 4, ಸ್ಕೋರ್ 28. ಈ ಪಂದ್ಯದ ಪ್ರಮುಖ ಪ್ರಾಯೋಜಕರು ಕೋತಾಸ್ ಕಾಫಿ. 2 ಎಂಡ್ ಬ್ಯಾನರ್ಗಳಾಗಿ ನಮ್ಮೊಂದಿಗಿದೆ ಶಿರಡಿ ಕಾರ್ಪೊರೇಷನ್, ಇನ್ನೊಂದೆಡೆ ಅಲೋಕ್ ಈವೆಂಟ್. ಉಡುಪಿ ಜಿಲ್ಲೆ, ದಕ್ಷಿಣ ಕನ್ನಡ ಹಾಗೂ ಬೆಂಗಳೂರಿನಲ್ಲಿ ಬಹಳಷ್ಟು ಪ್ರವರ್ಧಮಾನವಾಗಿ ಬೆಳೆಯುತ್ತಿರುವಂತಹ ಒಂದು ಈವೆಂಟ್ ಸಂಸ್ಥೆ ಅಲೋಕ್. ಮೊದಲ ಬಾರಿಗೆ ಬೌಂಡ್ರಿ ಲೈನ್ಗೆ LED ಲೈಟ್ ಅನ್ನ ಅಳವಡಿಸಿದ ಸಂಸ್ಥೆಯು ಕೂಡ ಅಲೋಕ್. ಹೊನಲು ಬಳಿಕಿನ ಪಂದ್ಯಾಟಕ್ಕೆ ಬಹಳಷ್ಟು ಮೆರಗನ್ನು ನೀಡುತ್ತಾ ಇದೆ. ಜೆಪಿ ಪಾರ್ಕ್ ಅಂಕಣ ಮಧುವಣ ಗೀತೆಯಂತೆ ಶೃಂಗರಿಸ್ತಾ ಇದೆ. ಎಸೆಗಾರಿಕೆ ಭಾಗದಲ್ಲಿ ಪಿಲ್ಲೆ, ಪ್ರಶಾಂತ್ ಪಿಲ್ಲೆ.
ಉತ್ತಮ ಎಸೆತ. ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ, ಎರಡನೇ ಓಟ ಪೂರೈಸುವಂತ ಪ್ರಯತ್ನ ಪೂರೈಕೆಯೂ ಕೂಡ ಮತ್ತೆರಡು ಓಟದ ಹೆಚ್ಚುವರಿಯ ಸೇರ್ಪಡೆ. ತಡೆದ ಮೊತ್ತ 30. ಬಾಯಿ ಮುಖ್ಯರ ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ. ಎಂ ಸ್ಪೋರ್ಟ್ಸ್ನ ಬಹಳಷ್ಟು ಕ್ಯಾಮರಾಮನ್ಗಳು ನಮ್ಮೊಂದಿಗೆ ಸಹಕರಿಸ್ತಾ ಇದ್ದಾರೆ. ಅವರೊಂದಿಗೆ ಶ್ರೀನಿವಾಸಪುರದ ಬಹಳಷ್ಟು ಯುವ ಕ್ಯಾಮರಾಮ್ಯಾನ್ ಶಶಿ ಸರ್. ಇಲ್ಲಿ ಎಸೆತ ಚೆಂಡು ಈ ಬಾರಿ ಕ್ಯಾಚ್ ಆಗ್ತಾ ಇದೆ. ಮತ್ತೊಂದು ಹುದ್ದೆಯ ಆಘಾತ. ನೇಥಿನ್ ಮಂಡೇಲಾ ಹುದ್ದರಿನೆಲ್ಲ ಕೊಡ್ತಾ ಇದೆ. ವಿಕೆಟ್ ಸಂಖ್ಯೆ 4 ಕಳ್ಕೊಳ್ತಾ ಇದೆ. 31 5ನೇ ಓವರ್ ಚಾಲ್ತಿಯನ್ನು ಪಂದ್ಯ ಕಂಡುಕೊಳ್ತಾ ಇದೆ. ಮುಂದಿನ ಪಂದ್ಯಕ್ಕಾಗಿ ಪಾಂಚಜನ್ಯ ಕೋಟ ವರ್ಸಸ್ ಜೈ ಕರ್ನಾಟಕ ಬೆಂಗಳೂರು. 6 ದಶಕಗಳ ಕಾಲ ಇತಿಹಾಸದ ಟೆನ್ನಿಸ್ ಬಾಲಿನ ಅಗ್ರಜರ ತಂಡ ಜೈ ಕರ್ನಾಟಕ ಬೆಂಗಳೂರು ವರ್ಸಸ್ ಇತ್ತೀಚೆಗೆ ಹೊಸ ತಂಡಗಳಾಗಿ ಹುರುಪಿನ ತಂಡ. ಪ್ರಥಮ ಪ್ರಯತ್ನದಲ್ಲೇ ಅತ್ಯುತ್ತಮ ಆಟವನ್ನು ಸೆಮಿಫೈನಲ್ ನೀಡಿದಂತಹ ತಂಡ ಪಾಂಚಜನ್ಯ ಉಡುಪಿ. ಕುಂದಾಪುರದ ಮತ್ತೊಂದು ಪ್ರವರ್ಧಮಾನವಾಗಿ ತಂಡ ಬೆಳೀತಾ ಇದೆ. ನಿತೀಶ್ ಶೆಟ್ಟಿ ಸಾರಥ್ಯದಲ್ಲಿ ಪಾಂಚಜನ್ಯ ಕೋಟ. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಪ್ರಶಾಂತ ಪಿಲ್ಲಾಯ್. ಒಂದೋಟದ ಹೆಚ್ಚುವರಿ ಸೇರ್ಪಡೆ, ಎರಡನೇ ಓಟ ಪೂರೈಸುವ ಪ್ರಯತ್ನ. ತೃತೀಯ ನೇತ್ರ ಪೊಲಾರ್ಡ್ ಸಂಕಷ್ಟದಲ್ಲಿದ್ದಾನೆ. ಔಟ್ ಅಂತ ಘೋಷಣೆ. ಪೊಲಾರ್ಡ್ ವಾಪಸ್ ಸಾಥಿ. ಒಂದೋಟದ ಹೆಚ್ಚುವರಿಯ ಸೇರ್ಪಡೆ. ಅಂಕಣ ಒಳಭಾಗದಲ್ಲಿ ಆದರ್ಶ ಕಾವ್ಡೆ. ಅಲಾಂಗ್ ಆಫ್ ವಿಭಾಗದಲ್ಲಿ ಅಕ್ಷಯ್ ಶೆಟ್ಟಿ. ಈಸಾನ್ ಸ್ಪೋರ್ಟ್ಸ್ ಮತ್ತೊಂದು ನಂಬುಗೆ ಆಟಗಾರ. ಪಾಂಚಜನ್ಯದ ನಿತೀಶ್ ಶೆಟ್ಟಿ ಬಂಟ ಸಮುದಾಯದ ಪಂದ್ಯದ ಪ್ರಮುಖ ಆಟಗಾರ ಕೂಡ ಅಕ್ಷಯ್ ಶೆಟ್ಟಿ. ಈಗ ಎದುರು ತಂಡದಲ್ಲಿ ಆಟವನ್ನು ಆಡ್ತಾ ಇದ್ದಾನೆ.
ಮತ್ತೆ ಪಿಲ್ಲೆ ಎಸೆಗಾರಿಕೆ ಭಾಗದಲ್ಲಿ ಪಿಲ್ಲೆ ಟುಕೌಡಿ ಸುಂದರತೆ ಸತ ಓಟಗಳು ಬರ್ತಾ ಇಲ್ಲ. ಡಾಟ್ ಡೆಲಿವರಿ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಬಲ ಸುತ್ತಮುತ್ತ ಹೊಡೆತ ಪಾಯಿಂಟ್ ಮತ್ತು ಗಲ್ಲಿ ನಡುವೆ ಒಂದೋಟದ ಹೆಚ್ಚುವರಿ ಸೇರ್ಪಡೆ, ಎರಡು ನೋಟ ಪೂರೈಸುವ ಪ್ರಯತ್ನ, ಪೂರೈಕೆಯೂ ಕೂಡ ಮತ್ತೆರಡು ಓಟದ ಹೆಚ್ಚುವರಿ ಸೇರ್ಪಡೆ. 34ರ ಮೊತ್ತದಲ್ಲಿ ಜಾನ್ಸನ್ ರಿಯಲ್ ಫೈಟರ್ಸ್ 5 ಓವರ್ಗಳ ಮುಕ್ತಾಯದ ಬಳಿಕ ತಡೆದ ಮೊತ್ತ 34. The competition won number 5 score 34. Last over remaining, 6 tennis remaining, 6 balls remaining. 6 ಚೆಂಡು ಇನ್ನೂ ಕೂಡ ಬಾಕಿ ಇದೆ. 40+ ಘನತೆಯ ಮೊತ್ತ, 45 ಗೌರವಾನ್ವಿತ ಮೊತ್ತ, 50+ ಪಂತವಾಹನದ ಮೊತ್ತ. ಆ ಮೊತ್ತವಾಗಬೇಕಾದ್ರೆ ಬಿಗಿ ಹೊಡೆತಕ್ಕೆ ದಾಂಡಿಗರು ಹೋಗಲೇಬೇಕಾಗಿದೆ. ಬಿಗ್ ಶಾಟ್ಗಳು ಬರಬೇಕಾಗಿದೆ, ಬೌಂಡರಿ ಶಾಟ್ಗಳು ಸಿಡಿಬೇಕಾಗಿದೆ. ಅದಕ್ಕೆಲ್ಲ ನಿಯಂತ್ರಣ ಹಾಕ್ತಾರೆ ನೋಡಬೇಕಾಗಿದೆ. ಈಸ್ ಆನ್ ಸ್ಪೋರ್ಟ್ಸ್ ಉಡುಪಿ. ಮುಂದಿನ ಪಂದ್ಯಕ್ಕಾಗಿ ನಾಣ್ಯ ಚಿಮ್ಮಿಗಾಗಿ ಕೊನೆಯ ಕರೆ ನೀಡ್ತಾ ಇದ್ದೇವೆ. ಲಾಸ್ಟ್ ಕಾಲ್ ಫಾರ್ ಬೋತ್ ದ ಟೀಮ್ಸ್. ಪಾಂಚಜನ್ಯ ಕೋಟ ವರ್ಸಸ್ ಜೈ ಕರ್ನಾಟಕ. ನಾಯಕರು ಆದಷ್ಟು ಶೀಘ್ರ ಇತ್ತ ಬರಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಶೇಖರ್ ಕೋಟ್ಯಾನ್ ಹಾಗೂ ರವೀಂದ್ರ ಕಾಂಚನ್ ಮುಂದಿನ ಪಂದ್ಯದ ಟಾಸ್ ಪ್ರಕ್ರಿಯೆಯನ್ನು ನಿರ್ವಹಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಜೈ ಕರ್ನಾಟಕ ವರ್ಸಸ್ ಪಾಂಚಜನ್ಯ ಕೋಟ. ಸಾಗರ್ ಆಚಾ ಎಸೆಗಾರಿಕೆ ಭಾಗದಲ್ಲಿ ಬಳಸುತ್ತೆ ಮತ್ತೆ ಎಸೆತ. ಒಂದೋಟ ಹೆಚ್ಚುವರಿ ಸೇರ್ಪಡೆ, ನೋ ಮ್ಯಾನ್ಸ್ ಲ್ಯಾಂಡ್. ಎರಡನೇ ಓಟ ಕೂಡ ಪೂರೈಕೆಯನ್ನು ಕಂಡುಕೊಳ್ತಾ ಇದೆ. 2 ಓಟದ ಹೆಚ್ಚುವರಿಯ ಸೇರ್ಪಡೆ. 36. ಜೈ ಕರ್ನಾಟಕದ ಕ್ಯಾಪ್ಟನ್ ಮಾರ್ಕ್, ಆದಷ್ಟು ಶೀಘ್ರ ನಿಮ್ಮ ಅವಶ್ಯಕತೆ ನಮ್ಮ ಟಾಸ್ ಪ್ರಕ್ರಿಯೆಯಲ್ಲಿ ಇರಬೇಕಾಗಿದೆ. ಮಾರ್ಕ್ ಆದಷ್ಟು ಶೀಘ್ರ ಬರಬೇಕು. ಬಳಸುತ್ತೆ ಮತ್ತೆ ಎಸೆತ. ಒಂದೋಟ ಹೆಚ್ಚುವರಿ ಸೇರ್ಪಡೆ, ಕ್ಷೇತ್ರ ರಕ್ಷಣೆ ವೈಫಲ್ಯ. 2 ಓಟದ ಹೆಚ್ಚುವರಿಯ ಸೇರ್ಪಡೆ. 38. ಕೊನೆಯ ಹಂತದಲ್ಲಿ ಅವಳಿ ಓಟಗಳನ್ನು ಪೂರೈಸ್ತಾ ಇದೆ ಜಾನ್ಸನ್ ರಿಯಲ್ ಫೈಟರ್ಸ್. ಉತ್ತಮ ರೀತಿಯ ಎಸೆತ, ಓಟಗಳು ಬರ್ತಾ ಇಲ್ಲ. ಡಾಕ್ಟರ್ ಡೆಲಿವರಿ ಗೋಟಗಳ ಹಿಂದೆ ಪ್ರಸಿದ್ಧ. ಉತ್ತಮ ರೀತಿಯ ಎಸೆತ, ಒಂದೋಟದ ಹೆಚ್ಚುವರಿ ಸೇರ್ಪಡೆ. ಎರಡನೇ ಓಟ ಪೂರೈಸುವಂತ ಪ್ರಯತ್ನ, ಪೂರೈಕೆಯೂ ಕೂಡ ಮತ್ತೊಂದು ಓಟದ ಹೆಚ್ಚುವರಿ ಸೇರ್ಪಡೆ. ತಡೆದ ಮೊತ್ತ 44 ದಶಕಗಳನ್ನ ಕಂಡುಕೊಳ್ತಾ ಇದೆ. ಉತ್ತಮ ರೀತಿಯ ಎಸೆತ ಮತ್ತೆ 2 ಓಟದ ಪೂರೈಕೆಯನ್ನು ಕಾಡ್ತಾ ಇದೆ. 42. ಕೊನೆಯ ಎಸೆತವನ್ನು ಕಂಡುಕೊಳ್ತಾ ಇದೆ. ಸ್ಟ್ರಾಂಗ್ ಓವರ್ಸ್ಗಳಲ್ಲಿ, ಕಟ್ಟ ಕಡೆಯ ಓವರ್ಗಳಲ್ಲಿ ಓಟಗಳನ್ನು ಪಡ್ಕೊಳ್ಳುವ ಪ್ರಯತ್ನದಲ್ಲಿ ಯಶಸ್ಸನ್ನು ದಾಖಲಿಸ್ತಾ ಇದೆ. ಜೈ ಕರ್ನಾಟಕ ತಂಡಕ್ಕೆ ಕೊನೆಯ ಕರೆ, ದಯಮಾಡಿ ಗಮನಿಸಿ. ಮಾರ್ಕ್
ಉತ್ತಮ ರೀತಿಯ ಸತ ಡಾಕ್ಟರ್ ಡೆಲಿವರಿ ಓವರ್ನ ಮುಕ್ತವನ್ನು ಕಾಡ್ತಾ ಇದೆ. ಮುಕ್ತದ ಓವರ್ಗಳ ಸಂಖ್ಯೆ 6. ದ ಕಂಪ್ಲೀಷನ್ ಓವರ್ ನಂಬರ್ 6 ಸ್ಕೋರ್ 42. 43 ಇಸ್ ದಿ ಟಾರ್ಗೆಟ್. 43 ಟಾರ್ಗೆಟ್ ಅನ್ನ ಚೇಸ್ ಮಾಡಬೇಕಾಗಿದೆ. ನಾಳೆ ಬೆಳಿಗ್ಗೆ 8 ಗಂಟೆಗೆ ಸರಿಯಾಗಿ ಲೆಜೆಂಡ್ಸ್ ಪಂದ್ಯಾಟ ಆರಂಭವನ್ನು ಕಂಡುಕೊಳ್ಳಲಿಕ್ಕಿದೆ. ಎಲ್ಲ ಲೆಜೆಂಡ್ಸ್ ಆಟಗಾರರು 40+ ಹಿರಿಯ ಆಟಗಾರರು ಕೂಡ ರೆಡಿ ಇರಬೇಕು. ಇತ್ತ ವೀಕ್ಷಕರ ಬದಲಾವಣೆ. ಮುಂದಿನ ವೀಕ್ಷಕ ಪ್ರಶಾಂತ್ ಅಂಬಲಪಾಡಿ. ಮುಂದಿನ ಪಂದ್ಯ ಪಂಚಜನ್ಯ on the toss selected to bat first. ಬಹಳಷ್ಟು ಪ್ರಾಮುಖ್ಯತೆ ಪಂದ್ಯವನ್ನು ಆಡ್ತಾ ಇರ್ತಕ್ಕಂಥ ಜಾನ್ಸನ್ ರಿಯಲ್ ಫೈಟರ್ಸ್ ಮತ್ತು ಇಜಾನ್ ಉಡುಪಿಯ ತಂಡ ಇಲ್ಲಿ ಜಯಿಸಬಲ್ಲಂತ ತಂಡ ಮುಂದಿನ ಹಂತದ ಲೆಕ್ಕಾಚಾರಕ್ಕೆ ಸಾಗ್ತಾರೆ. ಒಂದು ಮೊತ್ತವನ್ನು ಚೇಸ್ ಮಾಡಬೇಕಾಗಿರ್ತಕ್ಕಂಥ ತಂಡ ಗಿಲ್ಲಿ ಮತ್ತು ಪ್ರಸಿದ್ಧ ಆರಂಭಿಕ ಹಂತದ ಆಟಗಾರರು 36 ಚೆಂಡು 43 ಓಟವನ್ನು ದಾಖಲಿಸಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಮಗದೂರ ಸಂಘ ಬೆಂಗಳೂರಿನ ಆಶ್ರಯದಲ್ಲಿ ಸಾಗ್ತಾ ಇರ್ತಕ್ಕಂಥ ರಾಜ್ಯ ರಾಷ್ಟ್ರ ಮಟ್ಟಗಳ ತಂಡಗಳನ್ನು ಸೆಣಸಾಡಿದ ಪಂದ್ಯಾಕೂಟ. ಪ್ರಸಿದ್ಧ ಮತ್ತು ಗಿಲ್ಲಿ ಆರಂಭಿಕ ಹಂತದ ಆಟಗಾರರು 36 ಚೆಂಡುಗಳಲ್ಲಿ 43 ಓಟವನ್ನು ದಾಖಲಿಸಿದ್ರೆ ಇಜಾನ್ ಮುಂದಿನ ಲೆಕ್ಕಾಚಾರ ಆ ಒಂದು ಓಟವನ್ನು ದಾಖಲಿಸುವಂತ ಹಂತದಲ್ಲಿ ಅದುಮುವಂತ ಪ್ರಯತ್ನ ಯಶಸ್ಸನ್ನು ಕಂಡುಕೊಂಡ್ರೆ ಜಾನ್ಸನ್ ರಿಯಲ್ ಫೈಟರ್ಸ್ ಮುಂದಿನ ಹಂತದ ಲೆಕ್ಕಾಚಾರವನ್ನು ಪಡ್ಕೊಳ್ತಾರೆ. ಮೊದಲ ಓವರ್ಗಾಗಿ ಚವನ್ ಭಂಡಾರಿಯನ್ನು ಪರಿಚಯಿಸುವಂತಹ ಪ್ರಯತ್ನಗಳು ಮುಂದುವರಿಕೆ ಕಾಣ್ತಾ ಇದೆ. ಆರಂಭಿಕ ಹಂತದ ಪವರ್ ಪ್ಲೇಯಲ್ಲಿ ಗಿಲ್ಲಿ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇರ್ತಕ್ಕಂಥ ಆಟಗಾರ. ವಿವೇಚನೆ ಆಟವನ್ನು ಆಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಎರಡೂ ತಂಡಗಳಲ್ಲಿ
ಇಲ್ಲಿ ಅಂತಿಮ ಹಂತದವರೆಗೆ ಸುನಿಲ್ ಲಪ್ಪಿ ಆಟಗಾರ ಅತ್ಯುತ್ತಮ ಆಟವನ್ನು ದಾಖಲಿಸಿದ್ರು. ಕ್ಷಣಕಾಲ ಗಾಳಿಯನ್ನು ತೋಲ್ತಾ ಇತ್ತು. ಸುಲಭ ಕ್ಯಾಚ್ ಪಡ್ಕೊಳ್ಳುವಂತಹ ಪ್ರಯತ್ನ, ಇಲ್ಲಿ ಸುರಕ್ಷಿತತೆಯ ಕ್ಷೇತ್ರಕ್ಷಣೆ ಕಂಡುಕೊಳ್ಳುವಂತಹ ಪ್ರಯತ್ನದಲ್ಲಿ ಯಶಸ್ಸನ್ನು ಪಡ್ಕೊಳ್ತಾ ಇದ್ದಾರೆ. ಕೇವಲ ಒಂದೋಟಗಳಿಗಷ್ಟೇ ಅವಕಾಶ ಮಾಡಿಕೊಟ್ಟರು. ಖಾತೆ ಕೂಡ ಆರಂಭವನ್ನು ಪಡ್ಕೊಳ್ತಾ ಇದೆ ಒಂದೋಟದ ಮುಖಾಂತರವಾಗಿ. ಪ್ರತಿಯೊಂದು ಹಂತದಲ್ಲೂ ಕೂಡ ಓಟವನ್ನು ದಾಖಲಿಸುವಂತಹ ಲೆಕ್ಕಾಚಾರವನ್ನು ಕಾಣ್ತಾ ಇರ್ತಕ್ಕಂಥ ಎರಡೂ ತಂಡಗಳು ಅನ್ನಡ ಹರಿ ಮತ್ತು ರಾಜ ಕ್ಷೇತ್ರಗತಿಯಲ್ಲಿ ನಿರ್ಗಮಿಸಿದ್ರು ಕೂಡ ಘನತೆ ಗೌರವದ ಹೋರಾಟಗಾರ ಮೊತ್ತವನ್ನು ದಾಖಲಿಸುವಂತಹ ಹಂತದಲ್ಲಿ ರಿಯಲ್ ಫೈಟರ್ಸ್ ಜಾನ್ಸನ್ ತಂಡ ಯಶಸ್ಸನ್ನು ಕಂಡುಕೊಂಡ್ರು. ಔಟ್ ಆಗಿರ್ತಕ್ಕಂಥ ಚೆಂಡು ಒಂದು ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಮೊತ್ತ 2ಕ್ಕೆ ಕ್ರಮಿಸ್ತಾ ಇದೆ. ಈ ಪಂದ್ಯ ಮುಕ್ತಾಯವಾದ ಬಳಿಕ ಲೀಗ್ನ ಕೊನೆಯ ಹಂತದ ಪಂದ್ಯ. ನೇಟ ನೇರ ಹೊಡೆತವನ್ನು ದಾಖಲಿಸಿದ ಪ್ರಯತ್ನ, ಸುಲಭ ಕ್ಯಾಚ್ ಅನ್ನು ಪಡ್ಕೊಂಡು ಗಿಲ್ಲಿ ಆಟ ಮುಕ್ತಾಯವನ್ನು ಕಾಣ್ತಾ ಇದೆ. ಸುಲಭ ಕ್ಯಾಚ್ ಅನ್ನು ನವೀನ ಪಡ್ಕೊಳ್ತಾ ಇದ್ದಾರೆ. ಒಂದಲ್ಲ ಬಹಳಷ್ಟು ಪಂದ್ಯಾಕೂಟಗಳನ್ನು ಆಯೋಜಿಸಿ ಬಹಳಷ್ಟು ತಂಡಗಳಲ್ಲಿ ಯಶಸ್ವಿ ಆಟವನ್ನು ಆಡಿರ್ತಕ್ಕಂಥ BSA ಬ್ಯಾಟರಾಯನಪುರ ಮತ್ತೊಂದು ಅವಿಸ್ಮರಣೀಯ ದಾಂಡು ಚೆನ್ನೈ ಪಂದ್ಯಾಕೂಟಕ್ಕಾಗಿ ಮುಹೂರ್ತ ಫಿಕ್ಸ್ಕೊಳ್ತಾ ಇದೆ. ಫೆಬ್ರವರಿ 21, 22, 23 3 ದಿನಗಳ ಕಾಲದ ಪಂದ್ಯಾಕೂಟ. ವಿಜಯ್ ತಂಡ 5 ಲಕ್ಷ ನಗದು ಪುರಸ್ಕಾರವನ್ನು ಪಡ್ಕೊಳ್ತಾರೆ ವಿಜಯ ಪ್ರಶಸ್ತಿಯಾಗಿ. ಹೊಸ ಆಟಗಾರ ಆಶೀಶ್, ಪವರ್ ಪ್ಲೇ ಜಾರಿಯಲ್ಲಿದೆ. ಬಹಳ ಶೋಧವರ್ಗದ ಹೊಡೆತ, ಚೆಂಡು ಸೀಮಾರೇಖೆ ಅಂಚಿಗೆ ಸಾಗ್ತಾ ಇದೆ. ಬೌಂಡ್ರಿ. ಮೊತ್ತ 6ರ ಕಡೆಗೆ ಸಾಗ್ತಾ ಇದೆ ಚಾಲ್ತಿಯ ಮೊದಲ ಓವರ್ನಲ್ಲಿ. ಗೆಲ್ಲಿ ನಿರ್ಗಮನದ ಬಳಿಕ ಸ್ವಲ್ಪ ಮಟ್ಟಿಗೆ ಮುಂಬರ್ತಿ ಪಡ್ಕೊಂಡು ಬಂದಿರತಕ್ಕಂಥ ಆಟಗಾರ ಆಶೀಶ್ ಒಂದು ಬೆರಸಿನ ರಿವರ್ಸ್ ಶಾಲೆ ಬೌಂಡ್ರಿಯನ್ನು ದಾಖಲಿಸಿದ್ದಾರೆ. ತನ್ನ ಮೊತ್ತ 6ರ ಕಡೆಗೆ ಸಾಗ್ತಾ ಇದೆ. ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಕ್ಯಾಚ್ ಪಡ್ಕೊಳ್ಳುವಂತ ಪ್ರಯತ್ನಗಳು ಸಾಗ್ತಾ ಇಲ್ಲ. ಕೇವಲ ಒಂದು ಓಟಗಳಿಗೆ ಅವಕಾಶ ಮಾಡಿಕೊಂಡ್ರೆ ತನ್ನ ಮೊತ್ತ 7ಕ್ಕೆ ಕ್ರಮಿಸ್ತಾ ಇದೆ. ಅಂತಿಮ ಚೆಂಡು ಮೊದಲ ಓವರ್ನಲ್ಲಿ ದಾಖಲಿಸ್ತಾ ಇದೆ. 5 ಚೆಂಡುಗಳ ಮುಕ್ತಾಯದ ಬಳಿಕ 7 ಓಟವನ್ನು ದಾಖಲಿಸ್ತಾ ಇರ್ತಕ್ಕಂಥ ಇಸಾನ್ ಉಡುಪಿಯ ತಂಡ ಸರ್ಫರಾಜ್ ಅವರ ನೇತೃತ್ವದಲ್ಲಿ ಕಳೆದ ಋತುವಿನಲ್ಲಿ ಉದಯವನ್ನು ಕಂಡಿರ್ತಕ್ಕಂಥ ತಂಡ. ಓಟವನ್ನು ದಾಖಲಿಸುವಂತಹ ಪ್ರಯತ್ನದ ನಡುವೆ ಹೊದ್ದರಿ ಆಘಾತ, ಅನಾವಶ್ಯಕವಾಗಿ ರಿಸ್ಕಿ ಸಿಂಗಲ್ ಅಪಾಯದ ಓಟವನ್ನು ದಾಖಲಿಸುವಂತಹ ಪ್ರಯತ್ನದ ನಡುವೆ ಆಶೀಶ್ ಅಲೆ ಅವರು ಹೊದ್ದರಿ ಆಘಾತವನ್ನು ಕಾಣ್ತಾ ಇದೆ.
ತಡ ಮತ್ತೆ 7 ಮೊದಲ ಓವರ್ ಮುಕ್ತಾಯಕ್ಕೆ 7 ಓಟವನ್ನು ದಾಖಲಿಸಿರ್ತಕ್ಕಂಥ ತಂಡ ಇರುವಂತ ಪರಿಸ್ಥಿತಿಯಲ್ಲಿ 30 ಎಸೆತ ಜಯಕ್ಕಾಗಿ 36 ಓಟಗಳು ಬರಬೇಕಾಗಿದೆ. ಮೊದಲ ಓವರ್ನಲ್ಲಿ 7 ಓಟವನ್ನು ದಾಖಲಿಸಿದ್ರು ಕೂಡ ಒಂದು ಹೋದರೆ ಆಘಾತ ಸ್ವಲ್ಪ ಮಟ್ಟಿಗೆ ಈಶಾನ್ ಆಟಗಾರರಿಗೂ ಕೂಡ ಸಮಸ್ಯೆಯನ್ನು ಕೊಡ್ತಾ ಇದೆ. ಹೊಸ ಆಟಗಾರ ತರುಣ್ ಪಡುಬಿದ್ರಿ 36. ಎರಡನೇ ಓವರ್ಗಾಗಿ ಪವರ್ ಪ್ಲೇ ಚಾಲ್ತಿಯಲ್ಲಿ ಹೊಸ ಬೌಲರ್ ರೂಪದಲ್ಲಿ ಜಶ್ವಂತ ದೇವಾಡಿಗ ಜಾಲಾಡಿ ಶಾಟ್ ಆಗಿತ್ತು. ಒಂದು ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ತನ್ನ ಮತ್ತೆ 8ಕ್ಕೆ ಚಲಿಸ್ತಾ ಇದೆ. ಮತ್ತೆ 8 ಅಂದರೆ ಪಂದ್ಯ ಉಳಿಸ್ಕೊಳ್ಬೇಕಾದ್ರೆ ಉತ್ತಮ ರೀತಿಯ ಪಾರ್ಟ್ನರ್ಶಿಪ್ ಭಾಗಿದಾರರನ್ನು ದಾಖಲಿಸಬೇಕಾಗಿರ್ತಕ್ಕಂಥ ಅನಿವಾರ್ಯತೆಯನ್ನು ಪಡ್ಕೊಳ್ತಾ ಇರ್ತಕ್ಕಂಥ ರಿಯಲ್ ಫೈಟರ್ ಜಾನ್ಸನ್ ವಿರುದ್ಧವಾಗಿ ಉಡುಪಿಯ ಮತ್ತೊಂದು ತಂಡ ಜಾನ್ಸನ್ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಇದರ ಮಧ್ಯೆ ಹೋದರೆ ಆಘಾತ, 3ನೇ ಹೋದರೆ ಆಘಾತವನ್ನು ಕಾಡ್ತಾ ಇರ್ತಕ್ಕಂಥ ಈಶಾನ್ ಉಡುಪಿಯ ತಂಡ ಸತತವಾಗಿ ವಿಕೆಟ್ಸ್ ಗಳನ್ನು ಕಳ್ಕೊಳ್ತಾ ಇದೆ. ಒಂದೆಡೆ ಗಿಲ್ಲಿ ಆರಂಭಿಕ ಹಂತದಲ್ಲಿ ಹೊದ್ದರೊಪ್ಪಿಸಿದ್ದಾರೆ. ಒಂದು ಬೌಂಡ್ರಿಯನ್ನು ದಾಖಲಿಸಿರ್ತಕ್ಕಂಥ ಆಶೀಶ್ ಶಿವಪ್ರಗತಿಯಲ್ಲಿ ರನ್ಔಟ್ ರೂಪದಲ್ಲಿ ಹೊದ್ದರನ್ನು ಎಪ್ಪಿಸಿದ್ರು. ಈವರೆಗೆ ನೆಲ ಕಚ್ಚಿ ಆಟವನ್ನು ಆಡಬೇಕಾಗಿರ್ತಕ್ಕಂಥ ತಂಡ ಮತ್ತೋರ್ವ ಯುವ ಆಟಗಾರ ಪ್ರಸಿದ್ಧ ಆಚಾರ್ಯ ಕೂಡ ಗೂಡಿನ ಹಿಂಭಾಗದಲ್ಲಿ ಸುಲಭ ಕ್ಯಾಚ್ ಹಿಡಿದ ಮುಖಾಂತರವಾಗಿ ಹೊದ್ದರನ್ನು ಎಪ್ಪಿಸಿದ್ರು. ದೇಹಾಂತಲ ತಂಡ ನಾಯಕ ಸಂಪು ಬೈಲಕೆರೆ ಅಂಕಣಗಳ ಪ್ರವೇಶವನ್ನು ಕಾಣ್ತಾ ಇರ್ತಕ್ಕಂಥ ಆಟಗಾರ ಇಸಾನ್ ಪರವಾಗಿ ಮತ್ತೆ 8ಕ್ಕೆ 3 8 for loss of 3. ಒಂದು ಲೆಕ್ಕಾಚಾರದ ಪಂದ್ಯವನ್ನು ಆಡಬೇಕಾಗಿರ್ತಕ್ಕಂಥ ತಂಡ ಸತತವಾಗಿ ವಿಕೆಟ್ಸ್ ಗಳನ್ನು ಕಳ್ಕೊಳ್ತಾ ಇದೆ. ಒಂದು ಅಮೂಲ್ಯವಾಗಿರ್ತಕ್ಕಂಥ ಪಾರ್ಟ್ನರ್ಶಿಪ್ ಭಾಗಿದಾರಿ ಕೂಡ ದಾಖಲಿಸಬೇಕಾಗಿರ್ತಕ್ಕಂಥ ಅನಿವಾರ್ಯತೆಯನ್ನು ಪಡ್ಕೊಳ್ತಾ ಇದೆ. ಮತ್ತೆ ಜಶ್ವಂತ ರಿವರ್ಸ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲಂತಹ ಪ್ರಯತ್ನ. ಒಂದು ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಒಂದು ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಂಡ ಮತ್ತೆ 9ಕ್ಕೆ ಚಲಿಸ್ತಾ ಇದೆ. ಕೂಪನ್ ಅಂತಂడి ಮತ್ತೆ ಜಶ್ವಂತ ಬಹಳಷ್ಟು ಉತ್ತಮ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನಗಳು ಬರ್ತಾ ಇದೆ. ಒಂದು ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ತನ್ನ ಮತ 10ಕ್ಕೆ ಚಲಿಸ್ತಾ ಇದೆ.
ಇನ್ನು ಕೂಡ 33 ಓಟವನ್ನು ದಾಖಲಿಸಬೇಕಾಗಿರ್ತಕ್ಕಂಥ ಒಂದು ಅನಿವಾರ್ಯತೆಯನ್ನು ಪಡ್ಕೊಳ್ತಾ ಇರ್ತಕ್ಕಂಥ ತಂಡ. ನಡು ಸರದಿನ ಒಂದು ಉತ್ತಮ ರೀತಿಯ ಪಾರ್ಟ್ನರ್ಶಿಪ್ ಮತ್ತು ಭಾಗಿದಾರಿಯನ್ನು ದಾಖಲಿಸಬೇಕಾಗಿರ್ತಕ್ಕಂಥ ಅನಿವಾರ್ಯತೆಯಲ್ಲಿ ಇಜಾರ್ ಹೋದರೆ ಆವರಿಸಿಕೊಂಡು ಮತ್ತೆ ಅಕ್ರಸ್ ಲೈನ್ ಮೇಲೆ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನ. ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಒಂದು ಓಟಗಳ ಸೇರ್ಪಡೆ ತನ್ನ ಮೊತ್ತ 11ಕ್ಕೆ ಕ್ರಮಿಸ್ತಾ ಇದೆ. ಅಂತಿಮ ಚೆಂಡು ಪವರ್ ಪ್ಲೇ ಅಲ್ಲಿ ಇನ್ನೂ ಕೂಡ ಬಾಕಿ ಉಳಿತಾ ಇದೆ. ತನ್ನ ಮೊತ್ತ 11. ಜೈ ಪಾಂಚಜನ್ಯ ಕೊನೆ ಒಂದು ಸೆತ. ಫುಲ್ ಶಾಟ್ ಪ್ರಯತ್ನಗಳ ಮುನ್ನಡೆಗೆ ಕಾಣ್ತಾ ಇದೆ. ಸುಲಭ ಕ್ಯಾಚ್ ಅನ್ನು ಪೋಲಾರ್ಡ್ ಪಡ್ಕೊಂಡಿರುವ ಮುಖಾಂತರವಾಗಿ ಡೇಂಜರಸ್ ಎರಡು ಪಡೆದಿದ್ರೆ ಹೋದರೆ ಆಘಾತವನ್ನು ಕಾಣ್ತಾ ಇದೆ. ಮುಖಾಂತರವಾಗಿ ಸಡನ್ಲಿ ಒತ್ತಡಕ್ಕೆ ಸಿಲುಕ್ತಾ ಇರ್ತಕ್ಕಂಥ ಇಜಾನ್ ಉಡುಪಿಯ ತಂಡ ಒಂದು ಲೆಕ್ಕಾಚಾರದ ಆಟವನ್ನು ಆಡಬೇಕಾಗಿರ್ತಕ್ಕಂಥ ತಂಡ ಸತತವಾಗಿ ವಿಕೆಟ್ಸ್ ಗಳನ್ನು ಕಳ್ಕೊಳ್ತಾ ಇದ್ದಾರೆ. ತನ್ನ ಮೊತ್ತ 11ಕ್ಕೆ 4ನೇ ಹೋದರೆ ಆಘಾತವನ್ನು ಕಾಣ್ತಾ ಇದೆ. ಲೈಟ್ ಆಫ್ ಮಾಡಿ. ಮೂರನೇ ಓವರ್ನ ಚಾಲ್ತಿಯಲ್ಲಿ ಮತ್ತೆ ಚವನ್ ಭಂಡಾರಿಯನ್ನು ಪರಿಚಯಿಸಿದ ಪ್ರಯತ್ನಗಳು. ಅಂಕಣ ಒಳಭಾಗದಲ್ಲಿ ಜಾನ್ಸನ್ ಮಾಡ್ತಾ ಇದ್ರೆ ಹೊಸ ಆಟಗಾರ ಪ್ರಶಾಂತ ಪಿಳ್ಳ ಬೆಂಗಳೂರು ಪರಿಸರ ಹೊತ್ತೋರ್ವ ಯುವ ಆಟಗಾರ. ಒಂದೆಡೆ ನಾಯಕ ಸಂಪು ಬೈಲಕೆರೆ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ರಿವರ್ಸ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲಂತಹ ಪ್ರಯತ್ನಗಳು ಮತ್ತೆ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಮೊಟ್ಟ ಓಟವನ್ನು ದಾಖಲಿಸುವಂತಹ ಪ್ರಯತ್ನಗಳು ಮತ್ತೆ ಬರ್ತಾ ಇದೆ. ಒಂದು ಓಟಗಳ ಸೇರ್ಪಡೆ ಮುಖಾಂತರವಾಗಿ ತನ್ನ ಮೊತ್ತ 12. ಮೊಟ್ಟ ಓಟವನ್ನು ದಾಖಲಿಸುವಂತಹ ಪ್ರಯತ್ನಗಳು ಬರ್ತಾ ಇದೆ. ಒಂದು ಓಟಗಳ ಸೇರ್ಪಡೆ. ಬಹಳಷ್ಟು ಪಂದ್ಯಾಟಗಳು ಈ ಋತುವಿನಲ್ಲಿ ಬಹಳಷ್ಟು ವ್ಯವಸ್ಥಿತವಾಗಿ ನಡೀತಾ ಇದೆ. ಮತ್ತೊಂದು ವ್ಯವಸ್ಥಿತ ಕ್ರೀಡಾಕೂಟ ಫೆಬ್ರವರಿ 8 ಮತ್ತು 9 ಆತ್ಲಾಡಿ ಪ್ರೀಮಿಯರ್ ಲೀಗ್ ಬಿಆರ್ ಟ್ರೋಫಿ 2025 ಅನ್ನುವಂತಹ ರೂಪದಲ್ಲಿ ಶೆಟ್ಟಿ ಎಂಪೈರ್ ಎಂದು ವೇದಿಕೆಯ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಅಚ್ಚುಕಟ್ಟಿನ ನಿರ್ವಹಣೆ ಜೊತೆಗೆ ಆತ್ಲಾಡಿ ಕ್ರೀಡಾಂಗಣ ಒಳಭಾಗದಲ್ಲಿ ಜರುಗ್ತಾ ಇದೆ. ಈ ಪಂದ್ಯಾಕೂಟದ ವಿಜಯ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇರ್ತಕ್ಕಂಥ ತಂಡ 1 ಲಕ್ಷದ ಜೊತೆಗೆ ಬಿಆರ್ ಟ್ರೋಫಿಯನ್ನು ಪಡ್ಕೊಳ್ತಾರೆ. ರನ್ನರ್ಸ್ ಅಪ್ ತಂಡ 50,000 ಜೊತೆಗೆ ರನ್ನರ್ಸ್ ಅಪ್ ಟ್ರೋಫಿಯನ್ನು ಪಡ್ಕೊಳ್ತಾರೆ. ಈ ಪಂದ್ಯಾಟಕ್ಕೂ ಕೂಡ ಆತ್ಮೀಯ ಆದರಣೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಮತ್ತೆ ಕಲ್ಲಿ ಭಾಗದಲ್ಲಿ ಹೊರತುಗಳಿಗೆ ಅವಕಾಶ ಮಾಡಿಕೊಡುವಂತಹ ಪ್ರಯತ್ನ. ಒಂದು ಓಟಗಳ ಸೇರ್ಪಡೆ.
ಮೊತ್ತ 15 15 ಓಟಗಳು. ಓಟವನ್ನು ದಾಖಲಿಸುವಂತಹ ಮತ್ತೆ ಪ್ರಯತ್ನ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಒಂದು ಓಟಗಳ ಸೇರ್ಪಡೆ ತನ್ನ ಮೊತ್ತ 16ಕ್ಕೆ ತಲುಪ್ತಾ ಇದೆ. ಮೊದಲ 3 ಓವರ್ಗಳ ಮುಕ್ತಾಯಕ್ಕೆ 16 ಓಟವನ್ನು ದಾಖಲಿಸ್ತಾ ಇರ್ತಕ್ಕಂಥ ತಂಡ. ಎಂಡ್ ಆಫ್ 3 ಓವರ್ 16 ಫಾರ್ ಲಾಸ್ ಆಫ್ 4. ಜವಾಬನ್ನು ದಾಖಲಿಸಬೇಕಾದರೆ ಇನ್ನುಳಿದಂತಹ 18 ಎಸೆತ 27 ಓಟಗಳು ಬರಬೇಕಾಗಿದೆ. 18 ಬಾಲ್ 27 ರನ್ಸ್ ರಿಕ್ವೈರ್ಡ್. ಒಂದು ಸಿಕ್ಸರ್ ತಪ್ಪಿದ್ರೆ ಒಂದು ಬೌಂಡ್ರಿ. ಸ್ವಲ್ಪ ಮಟ್ಟಿಗೆ ಫ್ರೆಶರ್ ರಿಲೀಸ್ ಆದ್ರೆ ಅತ್ಯುತ್ತಮ ಮಟ್ಟದ ಎಸೆತಗಾರಿಕೆ ಜೊತೆಗೆ ಹೋದರೆ ಸಹಿತ ಡಾಟ್ ಬಾಲ್ ಆಶಾದಾಯಕ ಅಂಶ ಕೂಡ ಜಾನ್ಸನ್ ರಿಯಲ್ ಫೈಟರ್ಸ್ ಆಟಗಾರರಿಗೆ ಲಾಭದಾಯಕ ಅಂಶ. ಲೆಫ್ಟ್ ಎಸೆತಗಾರ ಇಮ್ರಾನ್ ಅನ್ನು ಪರಿಚಯಿಸುವಂತಹ ಪ್ರಯತ್ನಗಳು ಮುಂದುವರಿಕೆ ಕಾಣ್ತಾ ಇದೆ. ಯುವ ಬೌಲರ್ ಅತ್ಯುತ್ತಮ ರೀತಿಯ ಒಂದು ಪರ್ಫಾರ್ಮೆನ್ಸ್ ಈ ಒಂದು ಪಂದ್ಯ ಕುಡಿದುದ್ದಕ್ಕೂ ತೋರ್ಪಡಿಸ್ತಾ ಇದ್ದಾರೆ. 18 ಎಸೆತ 27 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ನೆಟ್ಟ ನೇರ ಹೊರತವನ್ನು ದಾಖಲಿಸುವಂತ ಪ್ರಯತ್ನ. ಸುಲಭ ಕ್ಯಾಚ್ ಈಗ ಕೈ ಸೇರ್ತಾ ಇದೆ. 5ನೇ ಹದರಿಯ ಆಘಾತವನ್ನು ಕಾಣ್ತಾ ಇರ್ತಕ್ಕಂಥ ಇಜಾನ್ ಉಡುಪಿಯ ತಂಡ ಪ್ರತಿ ಹೋರಾಟವನ್ನು ಸಂಘರ್ಷಿಸುವಂತ ಹಂತದಲ್ಲಿ ಎಡವಟ್ಟನ್ನು ಕಾಣ್ತಾ ಇರ್ತಕ್ಕಂಥ ಇಜಾನ್ ಉಡುಪಿಯ ತಂಡ ಸತತ ವಿಕೆಟ್ಸ್ ಗಳನ್ನು ಒಪ್ಪಿಸ್ತಾ ಇದ್ದಾರೆ. ಕಳೆದ ವಾರಾಂತ್ಯದ ಪಡುಬಿದ್ರೆಯ ಕಡಲ ಫಿಶ್ ಟ್ರೋಫಿ ಪಂದ್ಯಾಕೂಟದ ಅಗ್ರ ಪ್ರಶಸ್ತಿಯನ್ನು ಪಡ್ಕೊಂಡಿರ್ತಕ್ಕಂಥ ತಂಡ ಇಲ್ಲಿ ಬಹಳಷ್ಟು ಒತ್ತಡಕ್ಕೆ ಸಿಲುಕ್ತಾ ಇದ್ದಾರೆ. ಜಯಿಸಲೇಬೇಕಾಗಿರ್ತಕ್ಕಂಥ ಒಂದು ಅನಿವಾರ್ಯತೆ ಪಂದ್ಯವನ್ನು ಆಡ್ತಾ ಇರ್ತಕ್ಕಂಥ ಇಜಾನ್ 36 ಚೆಂಡು 43 ಒಂದು ಟಾರ್ಗೆಟ್ ಅನ್ನು ಕಾಣಬೇಕಾಗಿತ್ತು. ಕ್ಷೇತ್ರಗತಿಯಲ್ಲಿ ಫ್ರಂಟ್ ಲೈನ್ ಅಗ್ರ ಸರದಿಯ ಆಟಗಾರರು ಸತತವಾಗಿ ಹೆದರನ್ನು ಒಪ್ಪಿಸ್ತಾ ಇದ್ದಾರೆ. ಹೊಸ ಆಟಗಾರ ಅಕ್ಷಯ್ ಶೆಟ್ಟಿ ಅಂಕಣದ ಒಳ ಪ್ರವೇಶವನ್ನು ಕಾಣ್ತಾ ಇರ್ತಕ್ಕಂಥ ಮತ್ತೊಂದು ಆಟಗಾರ. ಸಿರತೆ ಆಟವನ್ನು ಆಡುವಂತಹ ಸಾಮರ್ಥ್ಯದ ಆಟಗಾರ. ಅಂತಿಮ 17-27. ನೋ ಬಾಲ್ ಅನ್ನುವಂತಹ ಸೂಚನೆಗಳು ಬರ್ತಾ ಇದೆ. ಅತಿಕ್ರಮ ಓಟುಗಳ ಮುಖಾಂತರವಾಗಿ ಒಂದು ಓಟಗಳ ಸೇರ್ಪಡೆ ಮತ್ತೆ ಅಂಕಿಅಂಶ ಪಟ್ಟಿಯನ್ನು ಕಂಡ್ರೆ ತನ್ನ ಮೊತ್ತ 17. ಫ್ರೀ ಹಿಟ್ ಲಾಭದ ಚೆಂಡು. ಅದ್ಯಾವ ರೀತಿ ಒಂದು ಫ್ರೀ ಹಿಟ್ ನ ಲಾಭವನ್ನು ಬಳಸ್ಕೊಳ್ತಾ ಇರ್ತಾರೆ ನೋಡಬೇಕಾಗಿದೆ. ನೆಟ್ಟ ನೇರ ಹೊರತವನ್ನು ದಾಖಲಿಸುವಂತ ಪ್ರಯತ್ನಗಳು ಬರ್ತಾ ಇದೆ. ಬ್ಯಾಕ್ ಟು ಬೌಲರ್ಸ್ ಆಟ. ಒಂದು ಓಟ 2ನೇ ಓಟವನ್ನು ದಾಖಲಿಸುವ ಹಂತ ಯಶಸ್ಸನ್ನು ಕಂಡುಕೊಂಡ್ರು. 2 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಳ ಮೊತ್ತ 19ಕ್ಕೆ ತಲುಪ್ತಾ ಇದೆ. ಮತ್ತೊಂದು ಬಾಲ್ ಅನ್ನು ಸೂಚನೆ 3 ಓಟಗಳ ಸೇರ್ಪಡೆ ತಳ ಮೊತ್ತ 20. ಮೊತ್ತ 20ಕ್ಕೆ ಕ್ರಮಿಸ್ತಾ ಇದೆ. 3 ಓಟಗಳ ಅಂಕಿಅಂಶ ಪಡೆಯನ್ನು ದಾಖಲಾತಿಯನ್ನು ಕಂಡ್ರೆ ಮತ್ತೆ ಫ್ರೀ ಹಿಟ್ ಒಂದು ಲಾಭದಾಯಕ ಅಂಶ. ಅದ್ಯಾವ ರೀತಿಯಲ್ಲಿ
ಉತ್ತಮ ರೀತಿಯಲ್ಲಿ ಬಳಸ್ಕೊಳ್ತಾರೆ ಅಂತ ನೋಡಬೇಕಾಗಿದೆ. ಹದಿನೇಳಕ್ಕೆ 23, 17 ಬಾಲ್ 23 ರನ್ಸ್ ರಿಕ್ವೈರ್ಡ್. ಫ್ರೀ ಹಿಟ್ ಮತ್ತೆ ಅವಕಾಶಗಳ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಮತ್ತೆ ಅತಿಕ್ರಮ ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಒಂದು ಓಟಗಳ ಸೇರ್ಪಡೆ. ತಡ ಮೊತ್ತ 21ಕ್ಕೆ ಕ್ರಮಿಸ್ತಾ ಇದೆ. ಮತ್ತೆ ಫ್ರೀ ಹಿಟ್ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಹೊರಗೆ ಅತ್ಯುತ್ತಮವಾದ ಎಸೆಗಾರಿಕೆಯನ್ನು ತೋರ್ಪಡಿಸ್ತಾ ಇರ್ತಕ್ಕಂಥ ಯುವ ಬೌಲರ್ ಇಮ್ರಾನ್. ಮತ್ತೆ ನೋ ಬಾಲ್ ಅನ್ನುವಂತಹ ಸೂಚನೆ. ಸತತವಾಗಿರ್ತಕ್ಕಂಥ ಅತಿಕ್ರಮ ಓಟಗಳು. ಓವರ್ನ 3ನೇ ಒಂದು ನೋ ಬಾಲ್ ಇವಾಗ ಇಮ್ರಾನ್ ಎಸೆತಾ ಇದ್ದಾರೆ. ಅಂತಿಮ 16 ಎಸೆತ 21 ಓಟಗಳು ಬರಬೇಕಾಗಿದೆ. ಓಟಗಳು ಬರಬೇಕಾಗಿದೆ. ಅಂತಿಮ 17ಕ್ಕೆ 20. ಒಂದು ಹಂತದಲ್ಲಿ ಸುಲಭವಾಗಿ ಜಯಿಸಬಲ್ಲಂತ ಪಂದ್ಯವನ್ನು ತಾವೇ ಸ್ವತಃ ಒತ್ತಡಕ್ಕೀಡು ಮಾಡ್ತಾ ಇರ್ತಕ್ಕಂಥ ಜಾನ್ಸನ್ ರಿಯಲ್ ಫೈಟರ್ಸ್ ಯುವ ಲೆಫ್ಟ್ ಬೌಲರ್ ಇಮ್ರಾನ್ ಸತತ 3 ನೋ ಬಾಲ್ಗಳನ್ನು ಎಸೆತಾ ಇದ್ದಾರೆ. ಓವರ್ನಲ್ಲಿ ಒಂದು ಅತಿಕ್ರಮವಾಗಿ ವೈಟ್ ಬಾಲ್ ಕೂಡ ಎಸೆತಾ ಇದ್ರು. ಮತ್ತೆ ಫ್ರೀ ಹಿಟ್ ಅವಕಾಶ ಇದೆ. 17ಕ್ಕೆ 20. ಮತ್ತೆ ಫ್ರೀ ಹಿಟ್ ಲಾಭದ ಚೆಂಡು. ಆ ಫ್ರೀ ಹಿಟ್ ನ ಲಾಭವನ್ನು ಅದೇ ಯಾವ ರೀತಿಯಲ್ಲಿ ಬಳಸ್ಕೊಳ್ತಾರೆ ಅಂತ ನೋಡಬೇಕಾಗಿದೆ. ಒಂದು ಓಟಗಳ ಸೇರ್ಪಡೆ. 2ನೇ ಓಟವನ್ನು ದಾಖಲಿಸುವಂತಹ ಪ್ರಯತ್ನಗಳು ಬರ್ತಾ ಇಲ್ಲ. ಕೇವಲ 1 ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ತರ ಮತ್ತೆ 24ಕ್ಕೆ ಕ್ರಮಿಸ್ತಾ ಇದೆ. 19 ಓಟಗಳು ಇನ್ನೂ ಕೂಡ ಬರಬೇಕಾಗಿದೆ. 16 ಚೆಂಡುಗಳಲ್ಲಿ 16 ಎಸೆತ 19 ಓಟಗಳು ಬರಬೇಕಾಗಿದೆ. ಬಹುತೇಕ 2 ತಂಡಗಳು ಹೋರಾಟದ ತೆಕ್ಕೆಯಲ್ಲಿ ಮತ್ತೆ ಹೋರಾಟವನ್ನು ಜಾರಿಯಲ್ಲಿರಿಸುವಂತಹ ಪ್ರಯತ್ನದಲ್ಲಿ ಯಶಸ್ಸನ್ನು ಕಂಡ್ರೆ ಮಾತ್ರ ಮುಂದಿನ ಹಂತದ ಒಂದು ಲೆಕ್ಕಾಚಾರ. ಕ್ಷೇತ್ರ ರಕ್ಷಣೆ ಎಡಬಟ್ಟು ಮತ್ತೆ 1 ಓಟಗಳಿಗೆ ಅವಕಾಶ ಮಾಡಿಕೊಟ್ರು. 1 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಾನು ಮತ್ತೆ ಕೂಡ 25 15 ಚೆಂಡುಗಳಲ್ಲಿ 18 ಓಟವನ್ನು ದಾಖಲಿಸಬೇಕಾಗಿರ್ತಕ್ಕಂಥ ಒಂದು ಅನಿವಾರ್ಯತೆ. ಮಟ್ಟಿ ಓಟವನ್ನು ದಾಖಲಿಸುವಂತಹ ಪ್ರಯತ್ನ. 1 ಓಟಗಳಿಗೆ ಅವಕಾಶ ಮಾಡಿಕೊಟ್ರು. 1 ಓಟಗಳ ಸೇರ್ಪಡೆ ತಡ ಬಂದ 26. 14 ಚೆಂಡು 17 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಬಹಳ ಶುಭಪ್ರತವನ್ನು ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನ. 1 ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ತಡ ಮೊತ್ತ 27ಕ್ಕೆ ಕ್ರಮಿಸ್ತಾ ಇದೆ. 16 ಓಟಗಳು ಇನ್ನೂ ಕೂಡ ಬರಬೇಕಾಗಿದೆ ಜಯಕ್ಕಾಗಿ. ಅಂತಿಮ ಚೆಂಡು 4ನೇ ಓವರ್ನಲ್ಲಿ ಬಾಕಿ ಉಳಿತಾ ಇದೆ. ಪ್ರಯತ್ನ ಸುಲಭ ಕ್ಯಾಚ್ ಕೂಡ ಈ ಹಂತದಲ್ಲಿ ಕೈ ಸೇರ್ತಾ ಇದೆ. ಬೆಳ್ಳಿ ಆಟ ಮುಕ್ತಾಯವನ್ನು ಕಾಣ್ತಾ ಇದೆ. ಒಂದು ಹಂತದ ಹೋರಾಟ
ಬಿರುಸಿನ ಒಂದು ಹೊಡೆತಕ್ಕೆ ಕೈ ಹಾಕಿದ್ರು. ಆ ಅಂಶವೇ ಮುಳುವಾಗ್ತಾ ಇದೆ. ಆರನೇ ಹೋದರೆ ಆಘಾತವನ್ನು ಕಾಣ್ತಾ ಇರ್ತಕ್ಕಂಥ ತಂಡ ಅಂತಿಮ ಹಂತದ 12 ಸತ ಜಯಕ್ಕಾಗಿ 16 ಓಟಗಳು ಬರಬೇಕಾಗಿದೆ. 12ಕ್ಕೆ 16. ಎರಡು ತಂಡಗಳ ಉಳಿವಿನ ಪರೀಕ್ಷೆಗಾಗಿ ಹೋರಾಟ ಮತ್ತೆ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಉಡುಪಿ ಪರಿಸರ ಎರಡು ತಂಡಗಳು ಮುಂದಿನ ಹಂತದ ಲೆಕ್ಕಾಚಾರಕ್ಕಾಗಿ ಕೊನೆಯ ಹಂತದ ಕಾದಾಟವನ್ನು ನಡೆಸ್ತಾ ಇದ್ದಾರೆ. ಒಂದೆಡೆ ಜಾನ್ಸನ್ ರಿಯಲ್ ಫೈಟರ್ಸ್ ಆದ್ರೆ ಮತ್ತೊಂದೆಡೆ ಇಸಾನ್ ಉಡುಪಿಯ ತಂಡ. ಹೊಸ ಬೌಲರ್ ರಕ್ಷಿತನ್ನು ಪರಿಚಯಿಸ್ತಾ ಇದ್ದಾರೆ. ಅಂತಿಮ 12 ಸತ 16 ಓಟಗಳು ಬರಬೇಕಾಗಿದೆ. 6 ಹೋದರುಗಳ ಆಘಾತದ ನಡುವೆ ಪಂದ್ಯಾಟವನ್ನು ಆಡ್ತಾ ಇರ್ತಕ್ಕಂಥ ತಂಡ. ಈ ಪಂದ್ಯ ಮುಕ್ತಾಯವಾದ ಶೀಘ್ರಗತಿಯಲ್ಲಿ ಜೈ ಕರ್ನಾಟಕ ಆಟಗಾರರು ಕ್ಷೇತ್ರಕ್ಷಣಕ್ಕೆ ಸಾಗಬೇಕು. ಪಂಚಜನ್ಯ ಕೋಟದ ಆರಂಭಿಕ ಹಂತ ಆಟಗಾರರು ಕೂಡ ಸಿದ್ಧತೆಯಲ್ಲಿರಬೇಕೆನ್ನುವಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ರಿವರ್ಸ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲಂತಹ ಪ್ರಯತ್ನಗಳು ಮುಂದುವರಿಕೆಯನ್ನು ಕಾಣ್ತಾ ಇದೆ. 11 ಸತ 16 ಓಟಗಳು ಬರಬೇಕಾಗಿದೆ. 11ಕ್ಕೆ 16. ಬಹಳ ಶೋತಮತವನ್ನು ಹೊಡೆತವನ್ನು ದಾಖಲಿಸಿದಂತಹ ಪ್ರಯತ್ನಗಳು ಬರ್ತಾ ಇದೆ. ಒಂದು ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಒಂದು ಓಟಗಳ ಸೇರ್ಪಡೆ ಮುಖಾಂತರ ತಾನೆ ಮೊತ್ತ 28. ಅಂತಿಮ 10 ಸತ 15 ಓಟಗಳು ಬರಬೇಕಾಗಿದೆ. 10ಕ್ಕೆ 15. ಮತ್ತೆ ರಕ್ಷೆ ಒಂದು ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ನ ಸೇರ್ಪಡೆ ಸುಮಾರುಗಳ ಹೊರತವರ ದಾಖಲಿಸುವಂತಹ ಪ್ರಯತ್ನವನ್ನು ಮುಂದುವರಿಸಿದ್ರು. ಅಂತಿಮ ಹಂತದ 9 ಚೆಂಡುಗಳಲ್ಲಿ 15 ಓಟವನ್ನು ದಾಖಲಿಸಬೇಕಾಗಿರ್ತಕ್ಕಂಥ ಅನಿವಾರ್ಯತೆ. ಇನ್ನು ಕೂಡ 50-50ರ ಪಂದ್ಯ 50-50 ಚಾನ್ಸಸ್ ಇದೆ. ಫಿಫ್ಟಿ 50-50ರ ಅವಕಾಶದ ಪಂದ್ಯ ಅಂಕರ ಒಳಭಾಗದಲ್ಲಿ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಒಂದು ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಒಂದು ಓಟಗಳ ಸೇರ್ಪಡೆ ಮುಖಾಂತರವಾಗಿ ತನ್ನ ಮೊತ್ತ 29-14 ಓಟಗಳು ಬರಬೇಕಾಗಿದೆ. ಇನ್ನುಳಿದಂತ 8 ಚೆಂಡುಗಳಲ್ಲಿ 8ಕ್ಕೆ 14. ರಿವರ್ಸ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲಂತಹ ಪ್ರಯತ್ನ. ಚೆಂಡು ಸೀಮಾರೇಖೆ ಹೊರಬರಲು ಶ್ರಮಿಸ್ತಾ ಇದೆ. ಕೈ ಜಾರಿ ಹೋಗಿರ್ತಕ್ಕಂಥ ಪಂದ್ಯವನ್ನ ಕೈ ವಶ ಮಾಡಿಕೊಳ್ಳುವಂತಹ ಪ್ರಯತ್ನದಲ್ಲಿ ಅಕ್ಷಯ್ ಶೆಟ್ಟಿ ಬಿರುಸಿನ
ರಿವರ್ಸ್ ಶಾಟ್ ಸಿಕ್ಸರ್ ದಾಖಲಿಸಿದ್ದಾರೆ. ಅಂತಿಮ 7 ಸೆತ 8 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. 7-8 ಪ್ರತಿ ಹೋರಾಟವನ್ನು ಜಾರಿಯಲ್ಲಿರಿಸುವಂತ ಪ್ರಯತ್ನಗಳ ಯಶಸ್ಸನ್ನು ಕಾಣ್ತಾ ಇರ್ತಕ್ಕಂಥ ಅಕ್ಷಯ್ ಶೆಟ್ಟಿ. ಕೊನೆಯ ಒಂದು ಚೆಂಡು ಬಾಕುಳಿತಾ ಇದೆ 5ನೇ ಓವರ್ನಲ್ಲಿ. ಒಂದು ಓಟಗಳ ಸೇರ್ಪಡೆ. 2ನೇ ಓಟವನ್ನು ದಾಖಲಿಸುವಂತಹ ಪ್ರಯತ್ನ ಯಶಸ್ಸನ್ನು ಕಂಡುಕೊಂಡ್ರು. ಕೈ ಜಾರಿ ಹೋಗಿರ್ತಕ್ಕಂಥ ಪಂದ್ಯವನ್ನು ಮತ್ತೆ ಕೈ ವಶ ಮಾಡಿಕೊಳ್ಳುವಂತಹ ಪ್ರಯತ್ನದಲ್ಲಿ ಇಸಾನ್ ಉಡುಪಿಯ ತಂಡ. ಅಂತಿಮ 6 ಎಸೆತ 6 ಓಟಗಳು ಬರಬೇಕಾಗಿದೆ. 6 ಬಾಲ್ 6 ರನ್ಸ್ ರಿಕ್ವೈರ್ಡ್. 6-6 ಪ್ರಮುಖ 6 ಹೊದ್ದಗಳ ಆಘಾತವನ್ನು ಕಡಿಕೊಂಡು ಬಹುತೇಕ ಒತ್ತಡದಲ್ಲಿ ಆಟವನ್ನು ಆಡ್ತಾ ಇರ್ತಕ್ಕಂಥ ಅಕ್ಷಯ್ ಶೆಟ್ಟಿ ಒಂದು ಬೆರಸಿನ ರಿವರ್ಸ್ ಶಾಟ್ ಅನ್ನು ದಾಖಲಿಸಿದರು. ಆ ಒಂದು ಹೊಡೆತ ಮತ್ತೆ ಪಂದ್ಯ ಇಸಾನ್ ಹಿಡಿತಕ್ಕೆ ಪಡ್ಕೊಳ್ಳುವಂತ ಪ್ರಯತ್ನವನ್ನು ಮಾಡ್ತಾ ಇದೆ. ಅಂತಿಮ 6 ಎಸೆತ 6 ಓಟಗಳು ಬರಬೇಕಾಗಿದೆ. 6-6 ಅಂತಲ್ಲ. ಮತ್ತೆ ಲೆಫ್ಟ್ ಇಮ್ರಾನ್ ಅನ್ನು ಪರಿಚಯಿಸುವಂತಹ ಪ್ರಯತ್ನಗಳ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಪ್ರತಿ ಚೆಂಡಿಗೆ ಓಟವನ್ನು ದಾಖಲಿಸಿದ್ರು ಕೂಡ ಜಯಿಸಬಲ್ಲಂತಹ ಸಾಮರ್ಥ್ಯದ ಪಂದ್ಯ. ಯುವ ಬೌಲರ್ ಇಮ್ರಾನ್ ಅದೇನೇನು ಮಾಡ್ತಾರಂತ ನೋಡಬೇಕಾಗಿದೆ. ಕನ್ನಡ ಜಾನ್ಸನ್ ರಿಯಲ್ ಫೈಟರ್ಸ್ ಅಳಿವು ಉಳಿವಿನ ಲೆಕ್ಕಾಚಾರ. ಯುವ ಬೌಲರ್ ಇಮ್ರಾನ್ ನಮ್ಮ ಭುಜದ ಮೇಲೆ ಪರಾಕೃತವಾಗಿದೆ. ಮತ್ತೊಂದೆಡೆ ಯುವ ಆಟಗಾರ ಸಾಗರ್, ಮತ್ತೊಂದೆಡೆ ಪಂದ್ಯಾಟದ ಚಿತ್ರಣವನ್ನೇ ಬದಲಾಯಿಸುವಂತ ಪ್ರಯತ್ನವನ್ನು ನೋಡ್ತಕ್ಕಂಥ ಅಕ್ಷಯ್ ಶೆಟ್ಟಿ. ಅಂತಿಮ ಹಂತದ 6 ಚೆಂಡು 6 ಓಟಗಳು ಬರಬೇಕಾಗಿದೆ. 6-6 ಕಾಟೆಮಟ್ಟಿ ಓಟವನ್ನು ದಾಖಲಿಸುವಂತಹ ಪ್ರಯತ್ನಗಳು ಬರ್ತಾ ಇದೆ. ಯಶಸ್ಸನ್ನು ಕಂಡುಕೊಂಡ್ರು. ಒಂದು ಓಟಗಳ ಸೇರ್ಪಡೆ ಮತ್ತು ಅಂಕಿಅಂಶ ಪಡೆಯನ್ನು ಕಾಣ್ತಾ ಇದೆ. ಕೊನೆ 5 ಎಸೆತ 5 ಓಟಗಳು ಬರಬೇಕಾಗಿದೆ. 5-5 ರೋಚಕ ರೋಮಾಂಚನಕಾರಿ ಪಂದ್ಯ. ಸ್ವಲ್ಪ ಮಟ್ಟಿಗೆ ನಿದ್ದೆ ಮಂಪರಿಗೆ ಜಾರ್ತಾ ಇರ್ತಕ್ಕಂಥ ಕ್ರೀಡಾ ಪ್ರೇಕ್ಷಕರನ್ನು ಎಚ್ಚೆತ್ತು ಜೆಪಿ ಪಾರ್ಕ್ ಕ್ರೀಡಾಂಗಣಕ್ಕೆ ದೃಷ್ಟಿ ಹಾಯಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದೆ ಪಂದ್ಯ. ಕೊನೆ 5 ಚೆಂಡು 5 ಓಟಗಳು ಬರಬೇಕಾಗಿದೆ. 5 ಬಾಲ್ಸ್ 5 ರನ್ಸ್ ರಿಕ್ವೈರ್ಡ್. ಬ್ಯಾಕ್ ಟು ಬೌಲರ್ಸ್ ಆಟ. 1 ಓಟವನ್ನು ದಾಖಲಿಸಿದ್ರು. 2ನೇ ಓಟಗಳ ಪ್ರಯತ್ನ ಮುಂದುವರಿಕೆ ಕಾಣ್ತಾ ಇಲ್ಲ. ಕೊನೆಯ 4 ಚೆಂಡು 4 ಓಟಗಳು ಬರಬೇಕಾಗಿದೆ. 4-4 4-4 ಮತ್ತೆ ಕುತೂಹಲಕಾರಿ ಘಟ್ಟಕ್ಕೆ ತಲುಪ್ತಾ ಇದೆ ಪಂದ್ಯ. ಸ್ವಲ್ಪ ಮಟ್ಟಿನ ಬೆಂಗಳೂರಿನ ಕೊರೆಯುವ ಚಳಿ ಕೂಡ ಪ್ರೇಕ್ಷಕರನ್ನು ಎಚ್ಚೆತ್ತು ಪಂದ್ಯವನ್ನು ವೀಕ್ಷಿಸುವಂತ ಕಡೆಗೆ ವಾಲಿಸ್ತಾ ಇದೆ. ಇನ್ನೂ ಕೂಡ ಹೋರಾಟವನ್ನು ಮುಂದುವರಿಸ್ತಾ ಇರ್ತಕ್ಕಂಥ 2 ತಂಡಗಳು.
ಬಹಳ ಶತಭರ್ತ ಹೊಡೆತವನ್ನು ದಾಖಲಿಸಿದ್ರು. 1 ಓಟಗಳ ಸೇರ್ಪಡೆ. ಅಂತಿಮ 3 ಚೆಂಡು 3 ಓಟಗಳು ಬರಬೇಕಾಗಿದೆ. 3ಕ್ಕೆ 3. ಕೊನೆಯ 3 ಚೆಂಡಿನಲ್ಲಿ 3 ಓಟವನ್ನು ದಾಖಲಿಸಬೇಕಾಗಿರ್ತಕ್ಕಂಥ ಅನಿವಾರ್ಯತೆ. ಕೊನೆಯ 3 ಚೆಂಡುಗಳಲ್ಲಿ 3 ಓಟವನ್ನು ದಾಖಲಿಸುವಂತಹ ಅನಿವಾರ್ಯತೆಯನ್ನು ಪಡ್ಕೊಳ್ತಾ ಇದ್ದಾರೆ. ಜಯಿಸಲೇಬೇಕಾಗಿರ್ತಕ್ಕಂಥ ಅನಿವಾರ್ಯತೆಯಲ್ಲಿರ್ತಕ್ಕಂಥ ಇಜಾನ್ ಉಡುಪಿಯ ತಂಡ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮಾತನಾಡಬಲ್ಲ ಸೇರ್ಪಡೆ. ಕೊನೆ 2 ಚೆಂಡು 3 ಓಟಗಳು ಬರಬೇಕಾಗಿದೆ. 2ಕ್ಕೆ 3. ಹಿಂದಿನ ಓವರ್ನಲ್ಲಿ 3ರಿಂದ 4 ನೋಬಾಲ್ಗಳನ್ನು ಎಸೆದಿರ್ತಕ್ಕಂಥ ಸಲ್ಬೋರ್ಡ್ಗೆ ಸುಲಭ ಸಾಧ್ಯತೆಯನ್ನು ಕಷ್ಟ ಸಾಧ್ಯತೆವರೆಗೆ ಕೊಂಡೊಯ್ದಂತ ಲೆಫ್ಟ್ ಇಮ್ರಾನ್ ಅಂತಿಮ ಹಂತದ ಈ ಕಠಿಣ ಪರಿಸ್ಥಿತಿಯಲ್ಲಿ ಅತ್ಯುತ್ತಮ ಮಟ್ಟದ ಎಸೆಗಾರಿಕೆಯನ್ನು ತೋರ್ಪಡಿಸ್ತಾ ಇದ್ದಾರೆ. ಅಂತಿಮ 2 ಚೆಂಡು 3 ಓಟಗಳು ಬರಬೇಕಾಗಿದೆ. ಜಯಕ್ಕಾಗಿ 2 ಸತ 3 ಓಟಗಳು ಬರಬೇಕಾಗಿದೆ. ಓಟಗಳಿಗೆ ಅದ್ಯಾವ ರೀತಿಯ ಪ್ರಯತ್ನವನ್ನು ಮುಂದುವರಿಸಾರಂತ ನೋಡಬೇಕಾಗಿದೆ. ಅಂತಿಮ 2 ಚೆಂಡು ಇನ್ನು ಕೂಡ 3 ಓಟಗಳು ಬರಬೇಕಾಗಿದೆ. 2ಕ್ಕೆ 3. ಕೊನೆ 2 ಚೆಂಡುಗಳ ಆಟ ಬಾಕಿ ಇದೆ. ಬಹಳ ಶುಭವನ್ನು ಹೊಡೆತ ಚೆಂಡು ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಅತ್ಯುತ್ತಮ ಮಟ್ಟದ ಕ್ಯಾಚ್ ಅನ್ನು ಪಡ್ಕೊಳ್ತಾ ಇದ್ದಾರೆ ಸೀಮಾರೇಖೆ ಅಂಚಿನಲ್ಲಿ. ಅಕ್ಷಯ್ ಶೆಟ್ಟಿ ದಾಖಲಿಸಿರ್ತಕ್ಕಂಥ ಬಿರುಸಿನ ಹೊಡೆತ ಅಂತಿಮ ಹಂತದಲ್ಲಿ ಅತ್ಯುತ್ತಮ ಒಂದು ಕ್ಯಾಚ್ ಕೂಡ ಕೈ ಸೇರ್ತಾ ಇದೆ. ಲೆಫ್ಟ್ ಸುನಿಲ ಅತ್ಯುತ್ತಮ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಇವಾಗ 50-50ರ ಕಡೆಗೆ ಸಾಗಿರ್ತಕ್ಕಂಥ ಪಂದ್ಯ ನಿಧಾನ ಗತಿಯಲ್ಲಿ ಜಾನ್ಸನ್ ರಿಯಲ್ ಫೈಟರ್ಸ್ ನ ಕಡೆಗೆ ಸಾಗ್ತಾ ಇದೆ. ಒಂದು ಅತ್ಯುತ್ತಮ ಕ್ಯಾಚ್ ಅನ್ನು ಸೀಮಾ ರೇಖೆ ಅಂಚಿನಲ್ಲಿ ಲೆಫ್ಟ್ ಸುನಿಲ್ ಪಡ್ಕೊಂಡ್ರು. ಎರಡು ಓಟಗಳ ನಿಸ್ಸಂಶಯವಾಗಿ ದಾಖಲಾತಿಯನ್ನು ಕಾಣ್ತಾ ಇತ್ತು. ಆದ್ರೆ ಒಂದು ಅತ್ಯುತ್ತಮ ಮಟ್ಟದ ಒಂದು ಕ್ಯಾಚ್ಗೆ ಬಲಿಯಾಗುವ ಮುಖಾಂತರವಾಗಿ ಅಕ್ಷಯ್ ಶೆಟ್ಟಿ ಇನ್ನಿಂಗ್ಸ್ ಕೂಡ ಮುಕ್ತಾಯವನ್ನು ಕಾಣ್ತಾ ಇದೆ. ಕೊನೆಯ 1 ಚೆಂಡಿನಲ್ಲಿ 3 ಓಟವನ್ನು ದಾಖಲಿಸಬೇಕಾಗಿರ್ತಕ್ಕಂಥ ಅನಿವಾರ್ಯತೆ. ಅಂತಿಮ ಹಂತದ ಕಾರ್ಯ ಅಂಕಣ ಒಳಭಾಗದಲ್ಲಿ ರಾಹುಲ್ ಅಂಕಣಕ್ಕೆ ಬರ್ತಾ ಇದ್ದಾರೆ. ಕೊನೆಯ 1 ಚೆಂಡಿನಲ್ಲಿ 3 ಓಟವನ್ನು ದಾಖಲಿಸಬೇಕಾಗಿರ್ತಕ್ಕಂಥ ಅನಿವಾರ್ಯತೆ. ಕೊನೆಯ 1 ಚೆಂಡಿನಲ್ಲಿ 3 ಓಟವನ್ನು ದಾಖಲಿಸಬೇಕಾಗಿರ್ತಕ್ಕಂಥ ಅನಿವಾರ್ಯತೆ. ಇಲ್ಲಿ ಬೌಂಡ್ರಿ ದಾಖಲಿಸಲೇಬೇಕಾಗಿರ್ತಕ್ಕಂಥ ಅನಿವಾರ್ಯತೆಯನ್ನು ಇಜಾನ್ ಪಡ್ಕೊಳ್ತಾ ಇದೆ. ಅನ್ನುವಂತಹ ಸೂಚನೆ ಕೈ ಜಾರ್ತಾ ಇದೆ ಮುಖಾಂತರವಾಗಿ
ಇದ್ದಾರೆ. ಅದೃಶ್ಯದ ಆಟದಲ್ಲಿ ಸ್ವಲ್ಪ ಮಟ್ಟಿಗೆ ಜಾನ್ಸನ್ ರಿಯಲ್ ಫೈಟರ್ಸ್ ಆಟಗಾರರು ಅದೃಶ್ಯದ ಹಿನ್ನಡೆಯನ್ನು ಕಂಡುಕೊಂಡ್ರು. ಈ ಹಂತದಲ್ಲಿ ಅಂತಿಮ ಹಂತದಲ್ಲಿ ರಾಹುಲ್ ಬಿರುಸಿನ ಹೊಡೆತವನ್ನು ದಾಖಲಿಸಿದ್ರು ಕೂಡ 3 ಓಟಗಳ ಸೇರ್ಪಡೆ ಮುಖಾಂತರವಾಗಿ ಮುಂದಿನ ಹಂತದ ಲೆಕ್ಕಾಚಾರವನ್ನು ಪಡ್ಕೊಳ್ತಾ ಇದೆ ಇಜಾನ್ ಉಡುಪಿಯ ತಂಡ. ಮುಕ್ತಾಯ ಪಂದ್ಯದ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯ ಗೌರವವನ್ನು ಪಡ್ಕೊಳ್ತಾ ಇರ್ತಕ್ಕಂಥ